ನಮಸ್ತೆ ವೀಕ್ಷಕರೇ, ಡಿಬೇಟ್ ಟು ನೈಟ್ನಲ್ಲಿ ಸ್ವಾಗತ. ನಾನು ಶ್ರೀಕಾಂತ್ ಶೆಟ್ಟಿ. ಇವತ್ತಿನ ಡಿಬೇಟ್ ಟು ನೈಟ್ನಲ್ಲಿ ನಾವು ತೆಗೆದುಕೊಂಡಿರುವಂತಹ ವಿಚಾರ ಯಾವುದು ಕೇಳಿದ್ರೆ, ಕರಾವಳಿ ಭಾಗದ ಪ್ರಮುಖ ಸಮಾಜ ವರ್ಗಗಳಲ್ಲಿ ಗೌಡ ಸಾರಸ್ವತ ಬ್ರಾಹ್ಮಣ ಸಮಾಜವು ಒಂದು. ಬಹುತೇಕ ಒಂದು ಉಡುಪಿ ಕರಾವಳಿ ಭಾಗದಲ್ಲಿ ಬಹುತೇಕವಾಗಿ ತನ್ನ ಛಾಪನ್ನು ಮೂಡಿಸಿರುವಂಥ ಈ ಸಮಾಜ ತನ್ನ ಗುರುಪೀಠಕ್ಕೆ ಅತ್ಯಂತ ದೊಡ್ಡ ಮಟ್ಟದಲ್ಲಿ ನಿಷ್ಠೆಯನ್ನು ಸಲ್ಲಿಸಿಕೊಂಡು ಬಂದಿರುವಂಥ ಒಂದು ವರ್ಗ ಅಂತ ಹೇಳಿದ್ರು ತಪ್ಪಾಗಲಿಕ್ಕಿಲ್ಲ. ಅದರಲ್ಲೂ ವಿಶೇಷವಾಗಿ ಸುಧೀಂದ್ರ ತೀರ್ಥರು ಅಂದ ತಕ್ಷಣ ನಡೆದಾಡುವ ದೇವರು ಅಂತ ಅವರನ್ನು ಒಪ್ಪಿಕೊಂಡು ಬಂದಂಥ ಸಮಾಜ. ಎಲ್ಲೋ ಒಂದು ಕಡೆಯಲ್ಲಿ ಸಮಾಜದ ಆಂತರಿಕ ವಿಚಾರಗಳು ಮಾಧ್ಯಮದಲ್ಲಿ ಯಾಕೆ ಪ್ರಚಾರ ಆಗ್ತಾ ಇದೆ ಅನ್ನುವಂಥ ಅನುಮಾನ ನಿಮ್ಮನ್ನು ಕಾಡ್ತಾ ಇರ್ಬೋದು. ಸುಧೀಂದ್ರ ತೀರ್ಥರು ಮತ್ತು ಅವರ ಉಚ್ಚಾಟಿತ ಶಿಷ್ಯರಾಗಿರುವಂಥ ರಾಘವೇಂದ್ರ ಸ್ವಾಮೀಜಿಯವರ ನಡುವಿನ ತಾಕಲಾಟ ಏನಿತ್ತು, ಇದು ಬಹಳ ದಿನಗಳ ಹಿಂದೆ ಸಾಮಾಜಿಕ ಜಾಲತಾಣಗಳಿಗೆ ಬಂದಿರುವಂಥದ್ದು. ಸಾಮಾಜಿಕ ಜಾಲತಾಣಗಳಲ್ಲಿ ಇದರ ಬಗ್ಗೆ ಚರ್ಚೆ ಆಗ್ತಾ ಇರುವಂಥದ್ದು. ಅದರಲ್ಲೂ ವಿಶೇಷವಾಗಿ ಕಾಪು ನಾರಾಯಣ ಶೆಣೈ ಅವರು ಗುರುವಂದನಾ ಕಾರ್ಯಕ್ರಮದಲ್ಲಿ, ಮಂಗಳೂರಿನಲ್ಲಿ ನಡೆದಂಥ ಗುರುವಂದನಾ ಕಾರ್ಯಕ್ರಮದಲ್ಲಿ 53 ನಿಮಿಷಗಳ ಏನು ಭಾಷಣವನ್ನು ಮಾಡಿದರು, ಆ ಭಾಷಣ ಭಾಳಷ್ಟು ದೊಡ್ಡ ಚರ್ಚೆಯನ್ನು ಹುಟ್ಟಾಕಿರುವಂಥದ್ದು. ಅವರು ಎತ್ತಿರುವಂಥ ಪ್ರಶ್ನೆಗಳಿಗೆ ಉತ್ತರವನ್ನು ಪಡೆದುಕೊಳ್ಳಬೇಕು ಅನ್ನುವಂಥ ಒಂದು ಕಾರಣಕ್ಕೆ ಇವತ್ತು ನಮ್ಮೊಂದಿಗೆ ರಾಘವೇಂದ್ರ ಸ್ವಾಮೀಜಿಯವರ ಆಪ್ತರು ಮತ್ತು ನಿಕಟವರ್ತಿಗಳಾಗಿರುವಂಥ ಸುಧಾಕರ್ ಶೆಣೈ ಅವರು ನಮ್ಮೊಂದಿಗಿದ್ದಾರೆ. ಅವ್ರನ್ನ ಕಾರ್ಯಕ್ರಮಕ್ಕೆ ಬರಮಾಡಿಕೊಳ್ತಾ ಇದ್ದೇನೆ. ಸರ್ ನಮಸ್ತೆ. ನಮಸ್ಕಾರ ಸರ್. ಒಟ್ಟು ಈ ಚರ್ಚೆ ನಡೀತಾ ಇದೆ, ಇದು ನನಗನ್ನಿಸ್ತಾ ಇದೆ ಒಂದು ಸಮಾಜದ ಚರ್ಚೆ ಸಮಾಜದ ಒಳಗಡೆ ನಡಿಬೇಕಿತ್ತು. ಸಾಮಾಜಿಕ ಜಾಲತಾಣಗಳಲ್ಲಿ ಈ ಕೆಸರೆರೆ ಚಾಟ ಯಾಕೆ ನಡೀತಾ ಇದೆ ಸರ್? ಇದಕ್ಕೆ ನಮಗೂ ದುಃಖ ಇದೆ. ಆದರೆ ನಮ್ಮದೊಂದು ಸಣ್ಣ ವರ್ಗ, ದೊಡ್ಡ ವರ್ಗದವರು ನಾವೇನೋ ಒಂದು ಬಹಳ ದೊಡ್ಡ ತಪ್ಪು ಮಾಡಿದ್ದಾರೆ ಅನ್ನೋ ಮ್ಯಾಸೇಜನ್ನು ಜಾಲತಾಣಗಳಿಗೆ ಹಾಕುವಾಗ, ನಿಮ್ಮಂಥವರು ನಮ್ಮನ್ನು ಕರೆದು ಇದಕ್ಕೆ ಒಂದು ಆನ್ಸರ್ ಕೊಡಿ ಹೇಳುವಾಗ ನಾವೊಂದು ಉತ್ತರಗಳನ್ನು ಕೊಡಲಿಕ್ಕಾಗಿ ನಿಮ್ಮಲ್ಲಿ ಬರಲೇಬೇಕಾಗ್ತದೆ ಅಷ್ಟೇ. ಅಂದೇಳಿ ಅವರು ಪ್ರಶ್ನೆಗಳನ್ನು ಎತ್ತಾರೆ, ಅಲ್ಲ ಸಲ್ಲದನ್ನು ಅಲ್ಲಿ ಜನರ ಎದುರಿಗೆ ವ್ಯಕ್ತ ಮಾಡ್ತಾರೆ. ನಮಗೆ ಗೊತ್ತಿದ್ದಂಥ ಮಾಹಿತಿಗಳನ್ನು, ನಮಗೆ ಗೊತ್ತಿದ್ದಂಥ ಸತ್ಯವನ್ನು ನಾವು ಸಮಾಜದ ಎದುರಿಗೆ ಅಲ್ಲ ಸಲ್ಲದ್ದು ಏನಿದೆ? ಕೋರ್ಟಿನಲ್ಲಿ ರಾಘವೇಂದ್ರ ಸ್ವಾಮೀಜಿಯವರಿಗೆ ಕಾಶಿ ಮಠದಲ್ಲಿ ಯಾವುದೇ ಹಕ್ಕು ಇಲ್ಲ, ಗುರುಗಳ ಆದೇಶದಂತೆ ಯಾವುದೇ ಹಕ್ಕಿಲ್ಲ ಅಂತ ಕೋರ್ಟ್ ತೀರ್ಮಾನ ಮಾಡಿದ ಮೇಲೆ ಆ ನಂತರವೂ ಅದನ್ನು ಯಾಕೆ ಮುಂದುವರಿಸ್ಕೊಂಡು ಹೋಗ್ತಾ ಇದ್ದೀರಿ? ಆ ಅಭಿಯಾನ ಯಾಕೆ ನಡೀತಾ ಇದೆ? ಕೋರ್ಟಿನಲ್ಲಿ ರಾಘವೇಂದ್ರ ತೀರ್ಥರಿಗೆ ಯಾವುದೇ ಹಕ್ಕುಗಳಿಲ್ಲ, ಯಾವುದೇ ಇದಿಲ್ಲ. ಇದು ಸುಧೀಂದ್ರ ತೀರ್ಥರು ಜೀವಂತ ಇರುವವರೆಗೆ ಮಾತ್ರ. ಈಗ ಹೈಕೋರ್ಟ್ನಲ್ಲಿ ಸಹ ಅವರು ತೀರ್ಪುಗಳು ಹೇಗಾಗಿದ್ದೇವೆ ಅಂತೇಳಿದರೆ, ಸುಧೀಂದ್ರ ತೀರ್ಥರು ಜೀವಂತ ಇರುವವರೆಗೆ ನೀವು ಮಠಾಧಿಪತಿಗಳು ಆಗುವುದಿಲ್ಲ, ಕಾಶಿ ಮಠದ ಸಂಬಂಧದಲ್ಲಿ ನೀವು ಯಾವುದೇ ರೀತಿಯಲ್ಲಿ ಪ್ರವೇಶ ಮಾಡಬಾರದು ಅಂತೇಳಿ ಸ್ಪಷ್ಟವಾದ ತೀರ್ಮಾನಗಳಾಗಿವೆ. ಆದರೆ ಸುಧೀಂದ್ರ ತೀರ್ಥರ ನಿಧನದ ಬಳಿಕ ರಾಘವೇಂದ್ರ ತೀರ್ಥರಿಗೆ ಸಹಜವಾಗಿ ಆ ಅಧಿಕಾರಗಳು ಹೋಗುತ್ತವೆ. ಕೋರ್ಟಿನಲ್ಲಿ ಎರಡನೇ ಶಿಷ್ಯರಾಗಿ ಸ್ವಯಮೇನ್ ತೀರ್ಥರನ್ನು ಸ್ವೀಕರಿಸಿದ ಬಗ್ಗೆಯೂ ಒಂದು ಅಪ್ಲಿಕೇಶನ್ಸ್ ಹಾಕಿತ್ತು. ಆದರೆ ಎರಡನೇ ಶಿಷ್ಯನೋ ಹೌದೋ ಅಲ್ವೋ ಅನ್ನೋದನ್ನು ಈ ನಿರ್ಧಾರ ಮಾಡಲಿಕ್ಕೆ ಈಗ ಸಾಧ್ಯ ಇಲ್ಲ ಅಂತೇಳಿ ಕೋರ್ಟ್ ಅದನ್ನು ರಿಜೆಕ್ಟ್ ಮಾಡಿದೆ. ಹಾಗಾಗಿ ನಾನು ಮಠಾಧಿಪತಿಯೋ ಸುಧೀಂದ್ರ ತೀರ್ಥರು ಮಠಾಧಿಪತಿಯೋ ಎನ್ನುವ ವ್ಯಾಜ್ಯ ಸುಧೀಂದ್ರ ತೀರ್ಥರ ಹೇಳಿಕೆಯಂತೆ, ಅಂದರೆ ಆಕ್ಚುಲಿ ವಿಜಯೇಂದ್ರ ತೀರ್ಥರ ನಿಯಮದಂತೆ 1994ರಿಂದಲೇ ರಾಘವೇಂದ್ರ ತೀರ್ಥರು ಮಠಾಧಿಪತಿಗಳು. ವಿಜಯೇಂದ್ರ ತೀರ್ಥರು ಏನು ಹೇಳಿದ್ರು ಅಂತ ಹೇಳಿದ್ರೆ, ತ್ರಿಕಾಲ ದೇವರಿಗೆ ಪೂಜೆ ಮಾಡುವ ವ್ಯಕ್ತಿ, ಯಾರಲ್ಲಿ ಸಂಸ್ಥಾನದ ಬಿರುದು ಬಾವಲಿಗಳಿವೆಯೋ, ಯಾರಲ್ಲಿ ರಾಯಸ ಪತ್ರವನ್ನ ಬರೆದು ಮುದ್ರೆಯನ್ನು ಹಾಕುವಂತ ಆ ಮುದ್ರೆಗಳು ಇವೆಯೋ, ಯಾರಲ್ಲಿ ಛತ್ರ ಚಾಮರ ಅದೆಲ್ಲ ಬಿರುದು ಬಾವಲಿಗಳಂತೇಳಿ ಅದೆಲ್ಲ ಯಾರಲ್ಲಿ ಇದೆಯೋ ಅವನು ಕಾಶಿ ಮಠಕ್ಕೆ ಮಠಾಧಿಪತಿ. ಈ ಬಗ್ಗೆ ನಮ್ಮ ಸಮಾಜದಲ್ಲಿ ಏನು ಸಂಶಯಗಳೇ ಇರಲಿಲ್ಲ. 94ರಿಂದ 99ರವರೆಗೆ ಯಾವ ರೀತಿಯಲ್ಲೂ ಕಾಶಿ ಮಠಕ್ಕೆ ಮಠಾಧಿಪತಿ ರಾಘವೇಂದ್ರ ತೀರ್ಥರು ಅಲ್ಲ ಅನ್ನುವ ಸಂಶಯವೇ ಇರಲಿಲ್ಲ. ಎಲ್ಲ ದೇವಾಲಯಗಳಲ್ಲಿ, ಎಲ್ಲ ಕಡೆಗಳಲ್ಲಿ, ಎಲ್ಲ ಸೊವಿನಿಯರ್ಗಳಲ್ಲಿ, ನಮ್ಮ ಎಲ್ಲ ಧಾರ್ಮಿಕ ಕಾರ್ಯಕ್ರಮಗಳಲ್ಲಿ ರಾಘವೇಂದ್ರ ತೀರ್ಥರನ್ನು ಕಾಶಿ ಮಠಾಧಿಪತಿ ಎಂದೇ ಉಲ್ಲೇಖಿಸಲಾಗ್ತಿತ್ತು. ಎಲ್ಲಿ ದೇವಸ್ಥಾನದಲ್ಲಿ ಕುಂಭಾಭಿಷೇಕ ನಡೆಯಲಿ, ಅಲ್ಲಿ ನಡೆಸಿದ ನೆನಪಿಗಾಗಿ ಜೀರ್ಣೋದ್ಧಾರಗಳಾಗಲಿ, ಅಲ್ಲಿ ಎಲ್ಲ ಕಡೆಗಳಲ್ಲಿ ಫಲಕಗಳಲ್ಲಿ ರಾಘವೇಂದ್ರ ತೀರ್ಥರು ಕಾಶಿ ಮಠಾಧಿಪತಿ ಅಂತೇಳಿಯೇ ಉಲ್ಲೇಖ ಮಾಡ್ತಿತ್ತು. ಆದರೆ ಯಾವಾಗ ಅವರು ಹಿರಿಯ ಸ್ವಾಮೀಜಿಗಳಿಗೆ ವಿರುದ್ಧವಾಗಿ ಹೋದ್ರು ಆವಾಗ ಸಮಾಜ ಅವರನ್ನು ಹೇಗೆ ಒಪ್ಕೊಳ್ಳುತ್ತೆ? ಸುಧೀಂದ್ರ ತೀರ್ಥರ ತೂಕ ಏನು, ರಾಘವೇಂದ್ರ ತೀರ್ಥರ ತೂಕ ಏನು ಸರ್? ಸರಿ, ಇದು ಒಂದು ದೀರ್ಘವಾದ ವಿವರಣೆ. ಆದರೂ ನಿಮ್ಮ ಸಮಯಕ್ಕೆ ನಾನು ಹೊಂದಿಸಿಕೊಂಡು ಮಾತಾಡಬೇಕಾಗ್ತದೆ.
98ರಲ್ಲಿ 112 ಮಂದಿ ಒಂದು ಆಲ್ ಟೆಂಪಲ್ ಅಸೋಸಿಯೇಷನ್ ಅವರು ದಸ್ಖತ್ ಹಾಕಿ ಒಂದು ಪತ್ರ ಕೊಟ್ಟರು ರಾಘವೇಂದ್ರ ತೀರ್ಥರಿಗೆ. ಅದರಲ್ಲಿ ಏನು ಬರೆಯಲಾಗಿತ್ತು ಅಂತ ಹೇಳಿದ್ರೆ, ಇನ್ನು ಮುಂದಕ್ಕೆ ನೀವು ಏನಾದರೂ ನಿರ್ಧಾರಗಳನ್ನು ಕೈಗೊಳ್ಳಬೇಕಾದ್ರೆ ಗುರುಗಳ ಬಳಿ ಕೇಳಿ ನಿರ್ಧಾರ ಕೈಗೊಳ್ಳಬೇಕು ಅಂತೇಳಿ ಬರೆದು ಅದರಲ್ಲಿ 112 ಮಂದಿ ದಸ್ಖತ್ ಹಾಕಿ ಕೊಟ್ಟರು. ಇದು ಓದುವಾಗ ಅವರಿಗೆ ಈ ಪತ್ರಕ್ಕೆ ಗುರುಗಳ ಅನುಮತಿ ಇದೆ ಅಂತೇಳಿಯೂ ಸಹ ಹೇಳಿದರು ಅವರು. ಆಲ್ ಟೆಂಪಲ್ ಅಸೋಸಿಯೇಷನ್ ಪದಾಧಿಕಾರಿಗಳು ಕೊಡುವಾಗ ಈ ಪತ್ರಕ್ಕೆ ಗುರುಗಳ ಹತ್ರ ನಾವು ಕೇಳಿ ಬರೆದಿದ್ದೇವೆ, ಇದನ್ನು ನೀವು. ಈ ಪತ್ರ ನೋಡುವಾಗ ರಾಘವೇಂದ್ರ ತೀರ್ಥರಿಗೆ ಅನಿಸಿತು, ನಾವು ಏನೋ ಸ್ವಲ್ಪ ನಮ್ಮ ತೊಂದರೆಗಳಾಗ್ತಾ ಇದೆ ನಮ್ಮ ನಿರ್ಧಾರಗಳಿಂದ, ಒಂದಿಷ್ಟು ಕಾಲ ನಾವು ಮನಸ್ಸನ್ನು ಫ್ರೀ ಮಾಡಿಕೊಳ್ಬೇಕು. ಹಾಗಾಗಿ ಸೀತಾ ತಿರುಪತಿಗೆ ಹೋಗಿ ನಿಂತು ಬಿಟ್ರು. ಅಲ್ಲಿ ತಿರುಪತಿಗೆ ಹೋಗಿ ನಿಂತ ನಂತರ ಜನರು ಅವರ ತಪ್ಪುಗಳನ್ನು ಮಾತಾಡೋದು ಕಡಿಮೆ ಆಯಿತು. ಆಗ ಅಲ್ಲಿ ಅವರಿಗೆ ಇನ್ನೊಂದು ಪತ್ರ ಬಂತು. ಆ ಪತ್ರದ ಒಕ್ಕಣೆ ಹೇಗಿತ್ತು ಅಂತ ಹೇಳಿದರೆ, ನೀವು ತಿರುಪತಿಯಲ್ಲೇ ನಿಲ್ಲಬಾರದು, ನೀವು ಊರು ಎಲ್ಲ ಧರ್ಮ ಪ್ರಚಾರಕ್ಕಾಗಿ ಊರಲ್ಲೆಲ್ಲ ಹೋಗಬೇಕು ಅಂತೇಳಿ. ಆ ಪತ್ರ ಹೇಗಿತ್ತು ಅಂತ ಹೇಳಿದ್ರೆ, ಆ ಪತ್ರದಲ್ಲಿ ಮೇಲೆ ಟೈಪ್ಡ್ ಲೆಟರ್ಸ್, ಕೆಳಗೆ ಸುಧೀಂದ್ರ ತೀರ್ಥರ ಸಹಿ ಇತ್ತು. ಅದರ ಮೊದಲು ಯಾವತ್ತೂ ಗುರುಗಳು ಆ ರೀತಿ ಪತ್ರ ಬರೆದಿಲ್ಲ. ನೇರವಾಗಿ ಅವರು ಎಲ್ಲ ವಿಷಯಗಳನ್ನು ಸ್ವ ಹಸ್ತಾಕ್ಷರದಲ್ಲೇ ಬರೆದು ಸಹಿ ಮಾಡಿ ಶಿಷ್ಯನಿಗೆ ಕಳಿಸುವ ಪದ್ಧತಿ ಇತ್ತು. ಈ ಪತ್ರ ನೋಡಿದ ಕೂಡಲೇ ರಾಘವೇಂದ್ರ ತೀರ್ಥರಿಗೆ ಇನ್ನೂ ಮನಸ್ಸಿಗೆ ನೋವಾಯಿತು. ಈಗ ಇನ್ನು ಮುಂದಕ್ಕೆ ನಮ್ಮ ಗುರುಗಳಿಂದ ಯಾವ ಇನ್ಸ್ಟ್ರಕ್ಷನ್ಗಳು ಬರ್ಬೋದು, ಅವರು ದಸ್ಖತ್ ಹಾಕಿದ್ದಾರೆ, ಮೇಲೆ ಬೇರೆ ಕಂಟೆಂಟು. ಆಗ ಅವರು 2 ವಿಷಯಕ್ಕೆ ನಮ್ಮನ್ನು ಮುಕ್ತಿಗೊಳಿಸಿ ಅಂತೇಳಿ ಒಂದು ಪತ್ರ ಬರೆದರು. ಒಂದು ಆಧಿಕಾರಿಕ ವಿಷಯಸ್ ಆಫ್ ಸಂಸ್ಥಾನ, ಧಾರ್ಮಿಕ ವಿಷಯಸ್ ಆಫ್ ಸಮಾಜ, ಈ 2 ವಿಷಯಗಳಿಂದ ನಮ್ಮನ್ನು ಮುಕ್ತಿಗೊಳಿಸಿ ಅಂತೇಳಿ ಒಂದು ಪತ್ರ ಬರೆದರು. ಈ ಪತ್ರಕ್ಕೆ ತಪ್ಪು ಅರ್ಥವನ್ನ ಸೃಷ್ಟಿ ಮಾಡಿ ಅವರು ಪೀಠತ್ಯಾಗಕ್ಕೆ ಇದನ್ನು ಬರೆದಿದ್ದಾರೆ ಅಂತೇಳಿ ಪ್ರಪಕಾಂಡ ಮಾಡಿ ಅವರಲ್ಲಿದ್ದ ದೇವರ ವಿಗ್ರಹಗಳನ್ನೆಲ್ಲ ಒಂದು ರೀತಿ ಕಿತ್ತುಕೊಳ್ಳುವುದಕ್ಕಾಗಿ ಏನೆಲ್ಲ ಪ್ರಯತ್ನಗಳಾಯಿತು. ತಿರುಪತಿಯಲ್ಲಿ ಒಂದು ಮೀಟಿಂಗ್ ಆಯಿತು. ತಿರುಪತಿ ಕೆಳಗೆ ಗುರುಗಳು ಕೆಳಗೆ ಬಂದರು, ಶಿಷ್ಯಂದರು ಮೇಲೆ ಇದ್ರು. ಇದು ಸ್ವಲ್ಪ ದೀರ್ಘ ಆಗ್ತಿದೆ, ಆದರೂ ನಾನು ನಿಮ್ಮ ಪ್ರಶ್ನೆಗೆ ಬರ್ತಾ ಇದ್ದೇನೆ. ಇವರು ತಿರುಪತಿಗೆ ಬೆಟ್ಟದ ಕೆಳಗೆ ಬರಲಿಕ್ಕೆ ನಿರಾಕರಣೆ ಮಾಡಿದ್ರು, ಗುರುಗಳನ್ನು ಭೇಟಿಯಾಗೋದಕ್ಕೆ ನಿರಾಕರಣೆ ಮಾಡಿದರು. ಯಾಕಂತ ಹೇಳಿದ್ರೆ, ಇವರು ಕೆಳಗೆ ಬಂದಾಗ ಅಲ್ಲಿ ಏನೋ ಅವರ ಎಲ್ಲ ಇದ್ದದ್ದನ್ನ ಅವರ ವಶಕ್ಕೆ ಪಡ್ಕೊಳ್ಳುವಂತ ಒಂದು ಸಂಚು ನಡೆದಿತ್ತು. ಗುರುಗಳ ಹತ್ರ ಕೊಡಂಗಲ್ಲೂರು ಪದ್ಮನಾಭ ಪ್ರಭು ಅಂತೇಳಿ ಗುರುಗಳ ಸಮ ವಯಸ್ಸಿನವರು, ಅವರು 4 ಕಡೆ ಭೇಟಿಯಾಗಿ ಗುರುಗಳ ಹತ್ರ ರಿಕ್ವೆಸ್ಟ್ ಮಾಡಿದರು, ನಿಮಗೆ ಏನು ಬೇಕು, ನಿಮಗೆ ಏನು ಬೇಕೋ ಅದನ್ನು ನಾವು ಅವರಿಂದ ನಿಮಗೆ ಕೊಡಿಸ್ತೇವೆ, ನಾವು ಕೂತ್ಕೊಂಡು ನೀವು ಇಬ್ಬರೇ ಕೂತ್ಕೊಂಡು ನಿರ್ಣಯ ಮಾಡಬೇಕು. ಗುರುಗಳು ಅದಕ್ಕೆ ಒಪ್ಪಲಿಲ್ಲ. ಅವರು ತಿರುಪತಿ ಬೆಟ್ಟಕ್ಕೆ ಕೆಳಗೆ ಬಂದರು, ಇವರು ಬೆಟ್ಟದಿಂದ ಕೆಳಗೆ ಬರ್ಲಿಕ್ಕೆ ಒಪ್ಪಲಿಲ್ಲ, ಇವರು ಬೆಟ್ಟಕ್ಕೆ ಹೋಗ್ಲಿಕ್ಕೆ ಒಪ್ಪಲಿಲ್ಲ. ಸುಧೀಂದ್ರ ತೀರ್ಥರು ಒಂದು ವೇಳೆ ಅವರ ಸ್ವಮಠಕ್ಕೆ ಹೋಗಿ ನಾಳೆಯಿಂದ ನಾನೇ ಪೂಜೆ ಮಾಡ್ತೇನೆ, ನೀವು ಬರಿಗೆ ಸರಿಯಿರಿ ಅಂತ ಹೇಳಿದ್ರೆ ರಾಘವೇಂದ್ರ ತೀರ್ಥರು ಏನು ಮಾಡ್ಲಿಕ್ಕೆ ಆಗ್ತಿರ್ಲಿಲ್ಲ. ಆದ್ರೆ ಅವರು ಆ ರೀತಿ ನಿರ್ಣಯ ಕೈಗೊಳ್ಳಿಲ್ಲ. ಆದ್ರೆ ಬೆಟ್ಟದ ಕೆಳಗೆ ಬರುವುದಿಲ್ಲ ಅಂತ ಹೇಳಿದ ಶಿಷ್ಯ ಗುರುಗಳ ವಿರುದ್ಧ ನಿಂತಿದ್ದಾನೆ ಅಂತ ಹೇಳಿ ಎಲ್ಲ ಅಪಪ್ರಚಾರ ಮಾಡಿದ್ರು. ಕೊನೆಗೆ ಬೆಂಗಳೂರಿಗೆ ಬಂದರು. ಬೆಂಗಳೂರಿಗೆ ಬಂದು ಕ್ಷಮೆ ಯಾಚಿಸಿದ್ರು, ನಾವು ಮಾಡಿದ್ದು ತಪ್ಪಾಯಿತು ಎಲ್ಲ ಹೇಳಿದರು. ಗುರುಗಳು ಎಲ್ಲವನ್ನ ಕೇಳಿಸಿಕೊಂಡು ಮುಂದಿನ ನಿಮ್ಮ ನಿರ್ಣಯ ಅಂತ ಹೇಳಿದರೆ, ಈಗ ನಾನು ಕೇಳುವುದು ನಮ್ಮ ಮನಸ್ಸಿನಲ್ಲಿ ಕೇಳುವುದೆಂದು, ಒಬ್ಬ 17 ವರ್ಷದ ಒಬ್ಬ ಹುಡುಗನಿಗೆ, SSLC ಕಂಪ್ಲೀಟ್ ಮಾಡದ ಹುಡುಗನಿಗೆ ನಮಗೆ ಬೇಕು ಅಂತೇಳಿ ಸನ್ಯಾಸ ಕೊಟ್ಟು ಒಂದು 4-5 ವರ್ಷದಲ್ಲಿ ಅವನು ಸರಿ ಇಲ್ಲ, ಅವನ ನಡವಳಿಕೆ ಸರಿ ಇಲ್ಲ, ಅವನನ್ನು ಮಠದಿಂದ ಉಚ್ಚಾಟಿಸಬೇಕು ಅಂತೇಳಿ ಒಂದು ನಿರ್ಣಯ ತೆಗೆದುಕೊಂಡ್ರೆ ಗುರುಗಳಾದವರು, ಅವನ ಜೀವನದ ಬಗ್ಗೆ ಒಂದು ಸೆಟಲ್ಮೆಂಟ್ ಮಾಡಬೇಕಿತ್ತು. ಏನು ಸೆಟಲ್ಮೆಂಟ್ ಮಾಡದೆ, ಇಲ್ಲಿ ನೀವು ಈ ರೀತಿ ಜೀವನ ಮಾಡಬೇಕು, ಈ ರೀತಿ ಇನ್ನು ಮುಂದೆ ಈಗಿರಬೇಕು, ಒಂದು ಗೌರವಪೂರ್ಣವಾದ ವಿದಾಯ, ಅವರು ಸರಿ ಇಲ್ಲ ಅಂತೇಳಿ ಆದ್ರೆ ಇದು ನಮ್ಮ ಭಾವನೆ, ಅದು ಮಾಡಲಿಲ್ಲ. ಮಾಡಿಕೊಳ್ಳುವುದಕ್ಕಾಗಿ ರಾಘವೇಂದ್ರ ತೀರ್ಥರು ಗುರುಗಳ ಹತ್ರ ಬಂದ್ರೆ, ಗುರುಗಳು ಏನ್ ಹೇಳಿದ್ರು, ಬೆಂಗಳೂರಲ್ಲಿ 5 ದಿವಸ ಹರಿದ್ವಾರಕ್ಕೆ ಬನ್ನಿ, ಅಲ್ಲಿ ಕೂತ್ಕೊಂಡು ಸೆಟಲ್ಮೆಂಟ್ ಮಾಡುವ. ಗುರುಗಳು ನೇರವಾಗಿ ಶಿಷ್ಯನಿಗೆ ಮುಖಾಮುಖಿ ಕೊಟ್ಟ ಉತ್ತರ ಅದು. ಮುಖಾಮುಖಿ ಕೊಟ್ಟ ಉತ್ತರ ಅದು, 5 ದಿವಸಕ್ಕೆ ಹರಿದ್ವಾರಕ್ಕೆ ಬನ್ನಿ, ಅಲ್ಲಿ ಕೂತು ಸೆಟಲ್ಮೆಂಟ್ ಮಾಡುವಂತ.
ಆ ಸೆಟ್ಲ್ಮೆಂಟಿಗೆ ಇವರು ಅಲ್ಲಿಂದ ಕಾಶಿ ಮಠ ಬೆಂಗಳೂರಿನಿಂದ ಅವರ ಮೊಕ್ಕಾಂ ಮಾಡಿದ ಕಡೆಗೆ ಹೋಗಿ ದೇವರಿಗೆ ಪೂಜೆ ಆಗುವಾಗ ಇವರು ಹೇಳಿದರು, ಇನ್ನು ಮುಂದೆ ನೀವು ನಮ್ಮನ್ನು ಕಾಣಲಿಕ್ಕೆ ಬರಬಾರ್ದು, ನಾವು ಹೇಳುವವರೆಗೆ ನೀವು ಕಾಣಲಿಕ್ಕೆ ಬರಬಾರ್ದು. ಕೊನೆಗೆ ಇವರಿಗೆ ಡೈರೆಕ್ಟ್ ಆಗಿ ಏನೂ ಹೇಳದೆ ಸಮಾಜಕ್ಕೆ ತಿಳಿಸಿಬಿಟ್ರು, ನಾವು ಇವರನ್ನ ಉಚ್ಚಾಟಿಸಿದ್ದೇವೆ. ಉಚ್ಚಾಟನೆ ಮಾಡಿರುವ ಹಿಂದೆ ಇರುವಂಥದ್ದು ಧಾರ್ಮಿಕವಾಗಿಯೂ ಸಾಮಾಜಿಕ ಯಾವುದೇ ಕಾರಣ ಅಲ್ಲ, ಅಲ್ಲಿರುವಂಥದ್ದು ಒಂದು ಆರ್ಥಿಕ ಇಶ್ಯೂಸ್ಗಳು, ಆರ್ಥಿಕ ಕಾರಣಗಳಿಗೋಸ್ಕರ ಈ ಗಲಾಟೆಗಳು ಎದ್ದಿತ್ತು. ಸಮಾಜ ಕಾಶಿ ಮಠ ಅಂದ ತಕ್ಷಣ ಬಹಳಷ್ಟು ದುಡ್ಡು ಹರಿದು ಬರುತ್ತೆ, ಆ ಹಣವನ್ನು ಹಿರಿಯ ಸ್ವಾಮೀಜಿಗಳು ಎಲ್ಲೋ ತೊಡಗಿಸಿದ್ದಾರೆ, ಅದನ್ನು ವಾಪಸ್ ಪಡ್ಕೊಳ್ಬೇಕು ಅಂತ ಕಿರಿಯ ಸ್ವಾಮೀಜಿಗಳು ಪ್ರಯತ್ನ ಮಾಡಿದರು ಅಂತ ಒಂದಷ್ಟು ಒಂದು ಸುದ್ದಿ ಇದೆ. ಆ ಹಿನ್ನೆಲೆಯಲ್ಲಿ ನಾರಾಯಣ ಶೆಣೈ ಅವರು ಮೊನ್ನೆ ಹೇಳಿರೋದ್ರಲ್ಲಿ ಕೂಡ ಅವರು ಹೇಳ್ತಾರೆ, ಸ್ವಾಮೀಜಿಗಳು ಯಾರಿಗೂ ಕೂಡ ದುಡ್ಡು ಕೊಡಲಿಲ್ಲ, ಎಲ್ಲೂ ಕೂಡ ಕೋಟ್ಯಾಂತರ ರೂಪಾಯಿ ಹೊರಗಡೆ ಇನ್ವೆಸ್ಟ್ ಮಾಡಿದ ಉದಾಹರಣೆ ಇಲ್ಲ. ಇದೆಲ್ಲ ಸುಮ್ಮನೆ ಹಿರಿಯ ಸ್ವಾಮೀಜಿಗಳ ಬಗ್ಗೆ ರಾಘವೇಂದ್ರ ತೀರ್ಥರು ಮತ್ತು ಅವರ ಅನುಚರರು ಹಬ್ಬಿಸಿರುವಂಥ ಗಾಳಿ ಸುದ್ದಿ ಅಂತ ಅವ್ರು ಹೇಳ್ತಾರೆ. 91-92ರಲ್ಲಿ ಕಾಶಿ ಮಠಕ್ಕೆ ಒಂದು ಇನ್ಕಮ್ ಟ್ಯಾಕ್ಸ್ ನೋಟಿಸ್ ಬಂದಿತ್ತು. ಅದರಲ್ಲಿ ನನಗೆ ಸರಿಯಾದ ಗೊತ್ತಿಲ್ಲ, ಒಂದು 2 ಕೋಟಿ ರೂಪಾಯಿ ಫೆನಲ್ಟಿ ಹಾಕಿದ್ರು ಅವರಿಗೆ ಕಾಶಿ ಮಠಕ್ಕೆ. ಕಾಶಿ ಮಠಗಳಿಗೆ ಇನ್ಕಮ್ ಟ್ಯಾಕ್ಸ್ ಅಂತೇಳಿ ಇಲ್ಲ, ಇದು ಫೆನಲ್ಟಿ ಗಿನಲ್ಟಿ ಇಲ್ಲ, ಟ್ಯಾಕ್ಸ್ ಕಟ್ಟುವ ಪದ್ಧತಿ ಇಲ್ಲ. ಆದರೆ ಅದನ್ನು ಫೈಲ್ ಮಾಡದೇ ಇದ್ದದ್ದಕ್ಕಾಗಿ ಅದು ಸೂಕ್ತ. ಶೆಣೈ ಅವರು ಹೇಳ್ತಾರೆ, 10 ಶಾಖಾ ಮಠಗಳಲ್ಲಿ ಕೂಡ ಆಡಿಟ್ ಆಗತ್ತೆ, ಅತ್ಯಂತ ಕರಾರುವಕ್ಕಾಗಿ IT-ಯನ್ನ ರಿಪೋರ್ಟ್ ಮಾಡ್ತಾ ಇರುವಂತ ಏಕೈಕ ಧಾರ್ಮಿಕ ಸಂಸ್ಥೆ ಅಂದ್ರೆ ಅದು ಕಾಶಿ ಮಠ ಅಂತ ಅವ್ರು ಹೇಳ್ತಾರೆ. ಹೌದು, ಅದನ್ನ ಅದಕ್ಕೆ ನಾನು ಹೇಳಿದವರು, ಅವರು ಇಲ್ಲಿ ಬಂದಿದ್ರೆ, ಅವರು ನಮ್ಮ ಜೊತೆ ಕೂತ್ಕೊಂಡು ಮಾತಾಡಿದ್ರೆ ನಾವು ಅವರಿಗೆ ಸಮಂಜಸವಾದ ಉತ್ತರಗಳನ್ನ ಇಲ್ಲೇ ನೇರವಾಗಿ ಕೊಡಬಹುದಿತ್ತು. ಆದ್ರೆ ನಿಮ್ಮ ಹತ್ರ ಹೇಳ್ತಾ ಇದ್ದೇನೆ, IT-ಯಿಂದ ನೋಟಿಸ್ ಬಂದಿತ್ತು, 2 ಕೋಟಿ ರೂಪಾಯಿಗಳ ಫೆನಲ್ಟಿಯೂ, ಅದಕ್ಕೆ 2 ಕೋಟಿ ನನಗೆ ಗೊತ್ತಿಲ್ಲ, ಬಟ್ ಫೆನಲ್ಟಿಯೂ ಆಗಿತ್ತು. ಇದನ್ನ VM ಪೈ, ವಸಂತ ಮಾಧವ್ ಪೈ ಎನ್ನುವರು ಆಗ ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ನಲ್ಲೇ ಇದ್ರು ನಮ್ಮವರು. ಸುಧೀಂದ್ರ ತೀರ್ಥರು ಈ ನೋಟಿಸ್ ಅನ್ನ ಆ ವ್ಯಕ್ತಿಯ ಕೈಗೆ ಕೊಟ್ಟರು, ಹೀಗೆ ಇನ್ಕಮ್ ಟ್ಯಾಕ್ಸ್ ನಿಂದ ನಮಗೆ ನೋಟಿಸ್ ಬಂದಿದೆ, ಏನು ಮಾಡೋಣ. ಅವರು ಅದಕ್ಕೊಂದು ದಾರಿ ತೋರಿಸಿದ್ರು. ಏನ್ ಹೇಳಿದ್ರೆ, ಅಕೌಂಟ್ಸ್ ಎಲ್ಲ ರೆಡಿ ಇದ್ರೆ ಅದನ್ನ ನೀವು ಸಬ್ಮಿಟ್ ಮಾಡಿದ್ರಾಯ್ತು, ಅದನ್ನ ನೀವು ಪ್ರೆಸೆಂಟ್ ಮಾಡಿದ್ರಾಯ್ತು. ಏನೋ ಕಾರಣಕ್ಕೆ 1-2 ವರ್ಷ ಸಬ್ಮಿಟ್ ಮಾಡದೇ ಇರಬಹುದು. ನೀವು ಈಗ ಸಬ್ಮಿಟ್ ಮಾಡಿಬಿಟ್ರೆ ಅಲ್ಲಿಗೆ ಆ ವಿಷಯ ಮುಗೀತದೆ. ನಾನು ಪುನಃ ನೋಟಿಸ್ ಕಳಿಸ್ತೇನೆ ನಿಮ್ಗೆ, ನೋಟಿಸ್ ಕಳಿಸಿದ ತಕ್ಷಣ ನೀವು ಅದನ್ನು ಸಬ್ಮಿಟ್ ಮಾಡಿಸಿ ಅಂತ ಹೇಳಿದ್ರು. ಸಬ್ಮಿಟ್ ಆಯ್ತು, ಅದೆಲ್ಲ ಕ್ಲಿಯರ್ ಆಯ್ತು, ಆ ವಿಷಯವೇ ಮುಗಿದೋಯ್ತು. ಆಗ ಸುಧೀಂದ್ರ ತೀರ್ಥರು 94 ಬಂತು, ಅವರ ಗೈಡೆನ್ಸ್ ಅಲ್ಲಿ ಅವರ ಹತ್ರ ಒಂದು ಮಾತು ಕೇಳಿದ್ರು, ನಾವು ಮಠದಿಂದ ಒಂದಿಷ್ಟು ದುಡ್ಡುಗಳನ್ನ ಕೊಟ್ಟಿದ್ದೇವೆ, ನಾವೀಗ ಎಲ್ಲವನ್ನ ಶಿಷ್ಯನಿಗೆ ವಹಿಸಿಕೊಟ್ಟು ನಾವು ಹರಿದ್ವಾರಕ್ಕೆ ಹೋಗಿ ನಿಲ್ಲುವ ಒಂದು ನಿರ್ಧಾರ ಮಾಡಿದ್ದೇವೆ. ಆ ದುಡ್ಡನ್ನು ವಾಪಸ್ ಪಡೆಯುವುದಕ್ಕಾಗಿ ಶಿಷ್ಯ ಏನು ಮಾಡಬಹುದು, ಶಿಷ್ಯ ಅಂದ್ರೆ ಏನು ಮಾಡಬಹುದು ಅಂತ ಹೇಳುವಾಗ ಅವರು ಒಂದು ಸಜೆಷನ್ ಕೊಟ್ಟರು. ಈಗ ನೀವು ಯಾರಿಗೋ ಒಂದು 10 ಲಕ್ಷ ಕೊಟ್ಟಿರಬಹುದು, ಒಂದು 5 ಲಕ್ಷ ಕೊಟ್ಟಿರಬಹುದು, ಅವರಿಗೆ ಒಂದು ಸುದ್ದಿ ಮುಟ್ಟಿಸಿ 5 ಲಕ್ಷ ನೀವು ವಾಪಸ್ ಕೊಡಬೇಕು. ಮರು ದಿವಸ ಬೇಕಿದ್ರೆ ಅವನಿಗೆ 5 ಲಕ್ಷ ಚೆಕ್ ಬರೆದು ಕೊಡಿ. 1 ದಿವಸದ ಮಟ್ಟಿಗೆ ನೀವು ಅವರ ಹತ್ರ ದುಡ್ಡನ್ನ ತೆಗೆದುಕೊಂಡು ಮರು ದಿವಸ ಅವನಿಗೆ ನಿಮ್ಮ ಖಾತೆಯಿಂದ ಅವನಿಗೆ ಕೊಟ್ಟು ಬಿಡಿ. ಆ ವ್ಯಕ್ತಿ ಮತ್ತೆ ಯಾವಾಗ ಬೇಕಾದ್ರೂ ಕೊಡ್ಲಿ. ವಿಷಯ ಏನಾಗುತ್ತೆ ಅಂತ ಹೇಳಿದ್ರೆ, ಎಲ್ಲ ಅಮೌಂಟ್ಗಳು ಲೆಕ್ಕಕ್ಕೆ ಬಂದು ಸೇರ್ತದೆ. ಆ ಲೆಕ್ಕಕ್ಕೆ ಬಂದು ಸೇರಿದ್ದನ್ನ ಶಿಷ್ಯಂದರು ಮತ್ತೆ ಅದು ಕೇಳಲಿಕ್ಕೆ ಆಗ್ತದೆ ಅಂತೇಳಿ. ಹೀಗೆ ಅವರು ಹೇಳಿದಂತೆ ಸುಧೀಂದ್ರ ತೀರ್ಥರು 120 ಮಂದಿಗೆ ಇದನ್ನು ಕೊಟ್ಟರು. 120 ಮಂದಿಯ ಡೈರಿಯನ್ನ ಶಿಷ್ಯನಿಗೆ ಕೊಟ್ಟರು. ಅದರಲ್ಲಿ ಸಾಧಾರಣ ನನ್ನ ಮಟ್ಟಿಗೆ ಒಂದು 100 ಕೋಟಿ ರೂಪಾಯಿ ಆದರೂ ಹೊರಗೆ ಹೋಗಿರಬೇಕು. ಇನ್ನೊಂದು ಡೈರಿ ಕೊಟ್ಟರು, ಇನ್ನೊಂದು ಡೈರಿಯಲ್ಲಿ 200 ಜನರ ಹೆಸರಿದೆ. ಅದರಲ್ಲಿ ಎಲ್ಲ 5,000, 10,000, 20,000 ಈ ಕಷ್ಟಕ್ಕೆ, ಸಮಾಜದ ಕಷ್ಟಕ್ಕೆ ಅಂತೇಳಿ ಹೋಗಿ ಸ್ವಾಮೀಜಿಯವರ ಹತ್ರ ಸ್ವಾಮೀಜಿಯವರು ಸ್ಪಷ್ಟವಾಗಿ ಹೇಳಿದ್ದಾರೆ, ಈ 200 ಮಂದಿ ಇದ್ದು ದುಡ್ಡನ್ನು ನೀವು ವಾಪಸ್ ತೆಗೆದು ಕೇಳುವ ಅವಶ್ಯಕತೆ ಇಲ್ಲ, ಆದ್ರೆ ಈ 120 ಮಂದಿಯಿಂದ ನೀವು ವಾಪಸ್ ತಗೊಳ್ಬೇಕು ಅಂತ. ಅಂದ್ರೆ ಹಿರಿಯ ಸ್ವಾಮೀಜಿಗಳೇ ಕಿರಿಯವರಿಗೆ ಹೇಳಿರುವಂತದ್ದು ಅಂತ ಅವರೇ ಹೇಳಿದ್ದಾರೆ. ಅದನ್ನ ಕೇಳಿದ ಸಂದರ್ಭ ರಾಘವೇಂದ್ರ ತೀರ್ಥರದ್ದು 94ರಂತ ಅವರು ಕೇಳಲಿಕ್ಕೆ ಪ್ರಾರಂಭ ಮಾಡಿದ್ರಿಂದ ಇವರನ್ನ ಪೀಠದಿಂದ ತೆಗೆದುಹಾಕುವ ಒಂದು ಪ್ರಯತ್ನಗಳು ಪ್ರಾರಂಭವಾದವು. ಇದು ನಾರಾಯಣ ಶೆಣೈ ಅವರಿಗೆ ಗೊತ್ತುಂಟು, ಆದ್ರೆ ಸಂಘನಿಕೇತನದಲ್ಲಿ ಅವ್ರು ನಿಂತು ಹೇಳುವಾಗ ನಾವು ಏನು ಮಾಡ್ಲಿಕ್ಕೆ ಆಗ್ತದೆ ಹೇಳಿ. ಅಲ್ಲ, ಹಾಗಾದ್ರೆ ಇಡೀ ಒಂದು ರೀತಿಯಲ್ಲಿ ತಾವು ಹೇಳುವ ಹಾಗೆ ಸ್ವಾಮೀಜಿಗಳಿಂದ ದುಡ್ಡು ಪಡೆದುಕೊಂಡಂತ ಉದ್ಯಮಿಗಳೇ ಸೇರಿ ಇಂಥ ಒಂದು ಸಂಚಲನ ಮಾಡಿದ್ದಾರೆ ಅನ್ನೋದಾದ್ರೂ ಕೂಡ ಸುಧೀಂದ್ರ ತೀರ್ಥರಂತ ಹಿರಿಯರಿಗೆ ಇದು ಯಾಕೆ ಗಮನಕ್ಕೆ ಬರಲಿಲ್ಲ, ಮತ್ತು ಅವರು ಇದರ ಒಂದು ಸಂಚಿನ ಭಾಗ ಯಾಕೆ ಆಗ್ತಾರೆ? ಸ್ವಾಮೀಜಿಗಳಿಗೆ ತಿಳಿಯೋದಿಲ್ಲ, ಹಿರಿಯ ಸ್ವಾಮೀಜಿಗಳಿಗೆ ಅವರು ಯಾಕೆ ಉದ್ಯಮಿಗಳ ಪರವಾಗಿ ಶಿಷ್ಯನನ್ನೇ ದೂರ ಮಾಡುವಂತ ಪ್ರಯತ್ನ ಮಾಡ್ತಾರೆ? ಇದೊಂದು ಒಂದು ವಯಸ್ಸಿನ ಒಂದು ನೋಡಿ, ಯಾವ ಸ್ವಾಮೀಜಿಗಳಾದರೂ ವಯಸ್ಸಾದ ಮೇಲೆ ಅವರು ಕೆಲವೊಂದಿಗೆ ಡಿಪೆಂಡ್ ಆಗಿರ್ತಾರೆ.
ಹಾಗೆ ನಮ್ಮ ಸುಧೀಂದ್ರ ತೀರ್ಥ ಸ್ವಾಮೀಜಿಯವರು ಅವರ ಬಲ್ಲು ಮತ್ತು ರಮೇಶ್ರಿಗೆ ಡಿಪೆಂಡ್ ಆಗಿದ್ರು, ಪೂರ್ಣ ಅವರ ಅವಲಂಬನ. ಅವರು ಏನು ನಿರ್ಣಯ ಕೈಗೊಳ್ತಾರೆ ಅದನ್ನು ಇವರು ಕೈಗೊಳ್ತಾ ಇದ್ರು. ಈ ಮಠದ ಸಂಪತ್ತಿನ ಈಗ ಸುಧೀಂದ್ರ ತೀರ್ಥರು ದುಡ್ಡು ಮುಟ್ತಾ ಇರಲಿಲ್ಲ, ಯಾವತ್ತೂ ಮುಟ್ಲಿಲ್ಲ. ಅವರು ಅವರ ಕಾಲ ಕೆಳಗೆ ಇಟ್ಟಂತ ದುಡ್ಡನ್ನ ಇವರು ಕೋಣೆಯೊಳಗೆ ಕೊಂಡು ಹೋಗೋದು, ಕೋಣೆಯೊಳಗೆ ಇವರು ಲೆಕ್ಕ ಮಾಡಿ ಕೊಟ್ಟ ಉಳಿದದನ್ನ ಅವರು ಲೆಕ್ಕ ಮಾಡೋದು. ಅದ್ರ ಇಡೀ ಮಠದ ಈ ಕಾಣಿಕೆಯ ಮೇಲೆ ಅವರ ಹಿಡಿತ ಇತ್ತು. ಬಲ್ಲು ಮತ್ತೆ ರಮೇಶ್ ಅಂತೇಳಿ ಇಬ್ರು ಇವರು. ರಾಘವೇಂದ್ರ ತೀರ್ಥರನ್ನು ಅದೇ ರೀತಿ ನಡೆಸಿಕೊಳ್ಳಿಕ್ಕೆ ಅವರು ನೋಡಿದ್ರು. ರಾಘವೇಂದ್ರ ತೀರ್ಥರು ಅದಕ್ಕೆ ಒಪ್ಪಲಿಲ್ಲ. ಬಹಳಷ್ಟು ವಿಷಯಗಳಿವೆ ಅಲ್ಲಿ. ಮಠದ ವಾಹನಗಳ ರಿಪೇರಿ ಮಾಡಿಸಿ ಅದರ ದುಡ್ಡು ಹೊಡಿತಾ ಇದ್ರು. ಬೇರೆಲ್ಲ ಮಠದಿಂದ ಎಷ್ಟು ತೆಗಿಲಿಕ್ಕೆ ಸಾಧ್ಯ ಉಂಟು ಎಲ್ಲಾ ಆಂಗಲ್ ನಿಂದ ತೆಗಿಲಿಕ್ಕೆ ಪ್ರಾರಂಭ ಮಾಡ್ತಾ ಇದ್ರು. ರಾಘವೇಂದ್ರ ತೀರ್ಥರು ಎಲ್ಲವನ್ನ ಅದನ್ನ ಬ್ರೇಕ್ ಮಾಡಿದ್ರು, ಎಲ್ಲವನ್ನ ತಡೆ ಮಾಡಿದ್ರು. 94ರಲ್ಲಿ ಕಾಶಿ ಮಠದ ಬ್ಯಾಲೆನ್ಸ್ ಶೀಟ್ 6 ಕೋಟಿ ರೂಪಾಯಿ ಇತ್ತು. 99ರಲ್ಲಿ ರಾಘವೇಂದ್ರ ತೀರ್ಥರು ಸಲ್ಲಿಸಿದ ಬ್ಯಾಲೆನ್ಸ್ ಶೀಟ್ 28 ಕೋಟಿ ರೂಪಾಯಿದಿತ್ತು. ಇದನ್ನು ನಮ್ಮ ಸಮಾಜದವರು ಯಾರೂ ಹೋಗಿ ನೋಡಬಹುದು. ಅಲ್ಲ, ಎಲ್ಲಿ ನಾರಾಯಣ ಶೆಣೈ ಅವರು ಹೇಳ್ತಾರೆ, ಇಲ್ಲಿ ಮಠವನ್ನ, ಹರಿದ್ವಾರದ ಮಠವನ್ನ ರಿನೋವೇಷನ್ ಮಾಡುವಂತಹ ಸಂದರ್ಭದಲ್ಲಿ ಅವರು ಬೆಂಗಳೂರಿನ ಒಂದು ಆಸ್ತಿಯನ್ನ ಮಾರಬೇಕಾದಂತಹ ಸ್ಥಿತಿ ಇತ್ತು, ಲೋನ್ ಮಾಡಿದ್ರು ಅವರು, ಅಷ್ಟು ಕಷ್ಟದಲ್ಲಿ ಮಠ ನಡೀತಾ ಇತ್ತು. ಹೀಗಿರುವಾಗ ಹೊರಗಡೆ ಕೊಡುವುದಕ್ಕೆ ದುಡ್ಡು ಎಲ್ಲಿಂದ ಬಂತು ಮಠದಲ್ಲಿ ಅಂತ ಅವ್ರು ಕೇಳ್ತಾರೆ. ಅದೇ, ಅಷ್ಟು ದುಡ್ಡು ಬಂದ್ರೂ ಲೋನ್ ಮಾಡುವ ಪರಿಸ್ಥಿತಿ ಇತ್ತು ಅಂತೇಳಿ ಆದ್ರೆ ದುಡ್ಡು ಹೋಗ್ತಾ ಇತ್ತಲ್ವಾ. ಈಗ ಬಂದ ದುಡ್ಡು 86ರಲ್ಲಿ ಇನ್ನೊಂದು ವಿಶೇಷ ಏನು ಗೊತ್ತುಂಟು ನಿಮ್ಗೆ? 86ರಲ್ಲಿ ಸುಧೀಂದ್ರ ತೀರ್ಥರಿಗೆ 60 ವರ್ಷದ ಸೆಲೆಬ್ರೇಷನ್ ಎಲ್ಲಾ ದೇಶದ ಎಲ್ಲಾ ಭಾಗಗಳಲ್ಲಿ ನಡೀತಾ ಇತ್ತು. ಸಾಕಷ್ಟು ಸಂಪತ್ತು ಆಗ ಅವರಿಗೆ ಸಂಗ್ರಹವಾಗ್ತಿತ್ತು. ಅಂತ ಸಂದರ್ಭದಲ್ಲೇ ಅವರು ಲೋನ್ ಮಾಡುವ ಪರಿಸ್ಥಿತಿ ಉಂಟು ಅಂತೇಳಿ ನಾರಾಯಣ ಶೆಣೈ ಅವರು ಘಂಟಾಘೋಷವಾಗಿ ಹೇಳ್ತಾರೆ ಅಂತೇಳಿ ಆದ್ರೆ ಆ ಸಂದರ್ಭದಲ್ಲಿ ಬಂದ ದುಡ್ಡುಗಳೆಲ್ಲ ಎಲ್ಲಿ ಹೋದವು ಸ್ವಾಮಿ? ಯಾರಿಗೆ? ಆಗ ರಾಘವೇಂದ್ರ ತೀರ್ಥರು ಇರ್ಲಿಲ್ಲಲ್ಲ. 86ರಲ್ಲಿ ಅವರು ಸಾಲ ಮಾಡುವ ಪರಿಸ್ಥಿತಿ ಬರುವಾಗ ಜನರು ಈ ಕಡೆಯಿಂದ ದುಡ್ಡು ಸುರಿತಾ ಇದ್ರು ಸುಧೀಂದ್ರ ತೀರ್ಥರಿಗೆ. ಇದು ನಮ್ಮ ಸಮಾಜಕ್ಕೆ ತಿಳಿದಂತ ವಿಷಯ. ಮತ್ತೆ 10 ಮಠಗಳನ್ನು ಅವರು ನಡೆಸ್ತಾ ಇದ್ರು. ಪ್ರತಿಯೊಂದು ಮಠಕ್ಕೂ ಆಯಾ ಊರಿನ ಆಡಳಿತ ಮಂಡಳಿಗಳಿವೆ. ಆಡಳಿತ ಮಂಡಳಿಯವರೇ ಎಲ್ಲ ಖರ್ಚು ವೆಚ್ಚ ಅವರೇ ನೋಡಿಕೊಳ್ಳುವುದು. ಅದಕ್ಕೆ ಕೇಂದ್ರದಿಂದ ಏನು ದುಡ್ಡು ಬರುವ ಸಂಪ್ರದಾಯ ಇಲ್ಲ ನನ್ನ ಮಟ್ಟಿಗೆ. ಪ್ರತಿಯೊಂದು ಮಠದಲ್ಲೂ ನಿತ್ಯ ಸೇವೆ, ಶಾಶ್ವತ ಸೇವೆ, ಇದಕ್ಕೆಲ್ಲ ಜನರು ದುಡ್ಡು ಕಟ್ತಾ ಇದ್ರು. ಅದನ್ನ FD ಮಾಡಿ ಅದರ ಬಡ್ಡಿಯಲ್ಲಿ ಅರ್ಚಕರಿಗೆ ಸಂಬಳ, ದೀಪದ ಇದು, ಅರ್ಚಕರಿಗೆಲ್ಲ ಸಂಬಳ ಎಷ್ಟು ಗೊತ್ತುಂಟು ಸ್ವಾಮಿ ನಿಮ್ಗೆ? 300 ರೂಪಾಯಿ, 400 ರೂಪಾಯಿ. ಈಗ ಹೆಚ್ಚು ಅಂತ ಹೇಳಿದ್ರೆ ನನ್ನ ಮಟ್ಟಿಗೆ ಈಗ ಕಾಶಿ ಮಠದಲ್ಲಿ ದುಡಿಯುವಂತ ಅರ್ಚಕರಿಗೆ ಈಗ ನನ್ನ ಮಟ್ಟಿಗೆ ಒಂದು 4-5 ಸಾವಿರ ಸಂಬಳ ಕೊಟ್ಟರೆ ದೊಡ್ಡ ವಿಷಯ ಅದು. ಈಗ ಸರಿ, ಈಗ ಇಷ್ಟೆಲ್ಲ ವಿಷಯಗಳಿದ್ದಾಗ ಒಬ್ಬ ವಿಧೇಯ ಶಿಷ್ಯ ಗುರುವಿಗೆ ಧಿಕ್ಕಾರ ಹಾಕುವಷ್ಟರ ಮಟ್ಟಿಗೆ ಅಥವಾ ಒಂದು ಕೋರ್ಟಿನ ಮೆಟ್ಟಿಲು ಹತ್ತುವವರೆಗೆ ಅದನ್ನ ಒಂದು ಹೋಗ್ಬೇಕಿತ್ತ, ಅಗತ್ಯ ಇತ್ತ? ಇದು ಅಲ್ಲ, ವಿವಾದ ಅಲ್ಲೇ ಬಗೆಹರಿಬೋದಿತ್ತಲ್ಲ ಒಳಗೆ? ಅಥವಾ ಎಲ್ಲ ಸರ್ವ ಸಂಘ ಪರಿತ್ಯಾಗಿದಂತ ಸನ್ಯಾಸಿ ಎಲ್ಲವನ್ನ ಬಿಟ್ಟು ಹಿಮಾಲಯಕ್ಕೆ ಹೋಗ್ಬಿಡೋದು, ತಾವಾಗಲೇ ಹೇಳಿದಾಗ ಹಿಮಾಲಯಕ್ಕೆ ಹೋಗ್ಬಿಡೋದು, ಅಥವಾ ಏನೋ ನನ್ನ ಧರ್ಮದ ಒಂದು ದಾರಿ ಏನಿದೆ ಅದರಲ್ಲಿ ಹೋಗೋದು ಅಂತ ಬಿಟ್ಟು ಇಲ್ಲಿ ಇಷ್ಟು ಫೈಟ್ ಮಾಡುವಂಥದ್ದು, ಆ ಮೂರ್ತಿಗಳನ್ನು ಕೊಂಡು ಹೋಗುವಂಥದ್ದು, ಅಲ್ಲಿ ಪೊಲೀಸರಿಂದ ಅರೆಸ್ಟ್ ಆಗೋದು, ಇಷ್ಟೆಲ್ಲ ಗೊಂದಲಗಳು ಬೇಕಿತ್ತ ಅಂತ ಹೇಳೋದು? ಖಂಡಿತ ಬೇಕಾಗಿರಲಿಲ್ಲ. ನನ್ನ ಮಟ್ಟಿಗೆ ಖಂಡಿತ ಬೇಕಾಗಿರಲಿಲ್ಲ. ಆದರೆ ಅವರ ಜೀವನದ ಬಗ್ಗೆ ಒಂದು ನಿರ್ಣಯ ಬೇಕಾಗಿತ್ತು. ಅದು ಯಾರು ಮಾಡೋದು? ಭಾಮಿ ಸುಧಾಕರ್ ಮಾಡೋದಾ, ನಾರಾಯಣ ಶೆಣೈ ಮಾಡಬೇಕು? ಅದಕ್ಕೆ ಸುಧೀಂದ್ರ ತೀರ್ಥರು ನಾವು ಅವರ 90% ಕಾರ್ಯವನ್ನ, ಸುಧೀಂದ್ರ ತೀರ್ಥರ ಕಾರ್ಯವನ್ನ ನಾವು ಇವತ್ತಿಗೂ ಸ್ಮರಿಸ್ತೇವೆ. ಒಂದು ರಾಘವೇಂದ್ರ ತೀರ್ಥರ ಬಗ್ಗೆ ಅವರು ಕೈಗೊಂಡ ನಿರ್ಣಯ ಮತ್ತೆ ಸಮಾಜ ಕೊಟ್ಟ ದುಡ್ಡಿನ ಒಂದು, ಈ ಮಠದಲ್ಲಿ ಬಂದ ದುಡ್ಡಿನ ಒಂದು ಸದುಪಯೋಗ ಆಗಲಿಲ್ಲ. ಇನ್ನು 2 ವಿಷಯಕ್ಕೆ ಮಾತ್ರ ನಾವು ಅವರ ನಿರ್ಣಯಗಳನ್ನು ನಾವು ವಿರೋಧಿಸ್ತಾ ಇದ್ದೇವೆ. ಒಂದು ವೇಳೆ ಅವರು ನಿರ್ಣಯ ಮಾಡಿದ್ದಿದ್ರೆ ಅವರೊಂದು ಕನ್ಕ್ಲೂಷನ್ಗೆ ಬಂದಿದ್ದಿದ್ರೆ ಈ ಸಮಸ್ಯೆಗಳು ಬೆಳೀತಾ ಇರಲಿಲ್ಲ ಅಲ್ಲ. ಆಗಲೂ ಸಮಾಜದ ಸಾಕಷ್ಟು ಮಂದಿ ಆಗಲೂ ಕಾಂಪ್ರಮೈಸ್ಗೆ ಪ್ರಯತ್ನ ಮಾಡಿದ್ದಾರೆ. ಅಲ್ಲ, ಯಾಕೆ ಕಾಂಪ್ರಮೈಸ್ ಮಾಡಬೇಕು? ಎಲ್ಲ ಒಂದು ಕಡೆಯಲ್ಲಿ ಸುಧೀಂದ್ರ ತೀರ್ಥ ಸ್ವಾಮೀಜಿ ಅವರ ಮೇಲೆ ರಾಘವೇಂದ್ರ ತೀರ್ಥರ ತಾಯಿ ಹೋಗಿ ಲೈಂಗಿಕ ಕಿರುಕುಳದ ದೂರನ್ನು ಕೊಡ್ತಾರಂತಾದ್ರೆ ಒಂದು ರೀತಿಯಲ್ಲಿ ಸ್ವಾಮೀಜಿಯ ವಿರುದ್ಧವೇ ಪಿತೂರಿ ನಡೆದಿದೆ ಇಲ್ಲಿ, ಹಿರಿಯ ಸ್ವಾಮೀಜಿಗಳ ವಿರುದ್ಧ. ಅವ್ರು ಯಾಕೆ ಕಾಂಪ್ರಮೈಸ್ಗೆ ಬರ್ತಾರೆ? ಅಲ್ಲ, ಇದು ನೀವು ಇತ್ತೀಚಿನ ಬೆಳವಣಿಗೆ, ಅದು ಆಗತ್ತು ಬೆಳವಣಿಗೆ ಅಲ್ಲ. ಇದು ಇತ್ತೀಚಿನ ಬೆಳವಣಿಗೆ. ರಾಘವೇಂದ್ರ ತೀರ್ಥ, ನಾನೀಗ ಮಾತಾಡಿದ್ರೆ ಬಹುಶಃ ಇದರಲ್ಲಿ ನಮ್ಮ ಸಮಾಜಕ್ಕೆ ತುಂಬಾ ದುಃಖವಾಗಬಹುದು. ಬಹುಶಃ ನಾವು
ಈ 16 ವರ್ಷಗಳಿಂದ ಈ ಒಂದು ವಿಷಯವನ್ನು ಸಾರ್ವಜನಿಕ ವೇದಿಕೆಗಳಲ್ಲಿ ಎಲ್ಲೂ ನಾವು ಇದನ್ನು ಪ್ರಸ್ತಾಪಿಸಲಿಲ್ಲ. ನಾರಾಯಣ ಶೆಣೈ ಅವರು ಪ್ರಸ್ತಾಪಿಸಿದ್ರು. ರಾಘವೇಂದ್ರ ತೀರ್ಥರ ತಾಯಿಯವರು ತನ್ನ ಮಗನ ಮೇಲೆ ಲೈಂಗಿಕ ಕಿರುಕುಳ ಕೊಟ್ಟಿದ್ದಾರೆ ಅಂತೇಳಿ ಅವರು ತಾಯಿಯವರು ಕಂಪ್ಲೇಂಟ್ ಕೊಟ್ಟಿದ್ದಾರೆ ಅಂತ ಏನೋ ಹೇಳಲಿಕ್ಕೆ ಹೋದ್ರು. ಅವರಲ್ಲಿ ಕೊಟ್ಟಿಲ್ವಾ? ಕೊಟ್ಟಿದ್ದಾರೆ. ದಾಖಲೆಗಳಿದೆ. ಆ ತಾಯಿಗೆ ಏನೆಲ್ಲ ಹಿಂಸೆ ಕೊಟ್ಟಿದ್ದಾರೆ ಇವರು ಅನ್ನೋದನ್ನ ನಮ್ಮ ಸಮಾಜ ಎಲ್ಲಿಯಾದ್ರೂ ತಿಳ್ಕೊಂಡಿದೆಯಾ? ರಾಘವೇಂದ್ರ ತೀರ್ಥರ ತಾಯಿ 3:30ಗೆ ಎದ್ದು 4 ಹೋಟೆಲಲ್ಲಿ ಹಿಟ್ಟು ಕಲಿಸಿ ಬದುಕುವನ್ನು ಸಾಗಿಸ್ತಾ ಇದ್ರು. ತಂದೆಯವರಿಗೆ 1750 ರೂಪಾಯಿ ಸಂಬಳ ಇತ್ತು. ಅಂತ ಬಡತನದ ಮನೆಯಿಂದ ಹುಡುಗನನ್ನು ತಂದು ಸಂಸ್ಥಾನಕ್ಕೆ ಮಠಾಧಿಪತಿ ಮಾಡ್ತೇನೆ ಅಂತ ಹೇಳಿ ನೀವು ತಂದು ಕೊನೆಗೆ ಅಂಥವನನ್ನು ಜೈಲಿಗೆ ಹಾಕುವಾಗ ಆ ತಾಯಿಯ ಹೊಟ್ಟೆಯಲ್ಲಿ ಎಷ್ಟು ಸಂಕಟ ಆಗಿರಬೇಕು. ಅದಕ್ಕೆ ಈ ರೀತಿ ಅಲ್ಲ, ನಿಲ್ಲಿ ನಾನು ಪೂರ್ತಿ ಮಾಡ್ತೇನೆ. ಆ ತಾಯಿಯನ್ನ ಎರ್ನಾಕುಳಂ ದೇವಸ್ಥಾನದಲ್ಲಿ ಊಟಕ್ಕೆ ಕೂತ್ಕೊಂಡಾಗ ಕೈಯ ರಟ್ಟೆ ಹಿಡಿದು ಹೊರಗೆ ಹಾಕಿದ್ದಾರೆ. ಇದನ್ನೆಲ್ಲ ನಮ್ಮ ಮಾಡಿದ ಸಮಾಜ ಆ ತಾಯಿ ತನ್ನ ಮಗನ ಮೇಲೆ ಮಾಡಿದ ಕಂಪ್ಲೇಂಟಿಗೆ ಆಧಾರ ಇಲ್ಲದೆ ಏನು ಕೊಡ್ಲಿಕ್ಕಿಲ್ಲ. ನನಗೂ ಒಂದು ದುಃಖ ಇದೆ. ಇದು ಮಾತನ್ನು ನಾವು ವೇದಿಕೆಗಳಲ್ಲಿ ಮಾತಾಡಬೇಕಾ, ಸುಮ್ಮನೆ ಕೂತ್ಕೊಳ್ಬೇಕಾ? ಈಗ ಅವಳು ಸತ್ತ ಮೇಲೂ ಅವಳನ್ನು ಬಿಡುವುದಿಲ್ಲ ನಮ್ಮ ಸಮಾಜ. ಈಗ ಅವಳು ಸುಳ್ಳು ಕಂಪ್ಲೇಂಟ್ ಕೊಟ್ಟಿದ್ದಾರೆ ಅಂತೇಳಿ ಹೇಳಲಿಕ್ಕೆ ಹೋಗಿದ್ದಾರೆ. ಈಗ ಅವಳು ಸುಳ್ಳು ಕಂಪ್ಲೇಂಟ್ ಕೊಟ್ಟದಲ್ಲ ಸ್ವಾಮಿ, ಅದು ಸತ್ಯ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಅವಳು. ಆದರೆ ನಮಗೆ ಈ ಬಗ್ಗೆ ವೇದಿಕೆಗಳಲ್ಲಿ ಕೂತು ಯಾವ ರೀತಿ ಅಂತೇಳಿ ನಾವೇ ಅವರ ಉದ್ದೇಶ ಏನು ಗೊತ್ತುಂಟ? ಈಗ ನಾರಾಯಣ ಶೆಣೈ ಅವರದ್ದು ನಾವು ಸುಧೀಂದ್ರ ತೀರ್ಥರ ಬಗ್ಗೆ ಏನೇನೋ ಕತೆ ಕಟ್ಟಿ ಅಲ್ಲ. ನಮ್ಮ ಪರಿಸ್ಥಿತಿ ಹೇಗೆ ಉಂಟು ಅಂತೇಳಿ ಹೇಳಿದ್ರೆ ದೀರ್ಘ ಆಗ್ಲಿಕ್ಕಿಲ್ಲ ಅಂತ ನಾನು ಹೇಳಿಸ್ತೇನೆ. ಒಬ್ಬ ವ್ಯಕ್ತಿ ತನ್ನ ತಂಗಿಗೆ ರೇಪ್ ಮಾಡಿದವನನ್ನ ಕೊಂದು ಬಿಡ್ತಾನೆ. ಅವನಿಗೆ ಕೋರ್ಟಲ್ಲಿ ವಿಚಾರಣೆಯಾಗಿ ಗಲ್ಲಾಗ್ತದೆ. ಅವನು ನಗುತ್ತಾ ಗಲ್ಲಿಗೆ ಹೋಗುವಾಗ ತಂಗಿ ಹೆತ್ತ ಮಗುವನ್ನ ಅಲ್ಲಿ ಕೈಯಲ್ಲಿ ಹಿಡಿದು ಕೂಗ್ತಾಳೆ. ಇದು ಒಂದು ಹಿಂದಿ ಸಿನಿಮಾದ ಕಥೆ. ಇದು ಅದೇ ಪರಿಸ್ಥಿತಿ ರಾಘವೇಂದ್ರ ತೀರ್ಥರದ್ದು. ಅವರ ಮೇಲೆ ಈಗ ಏನೇನೋ ಅಪವಾದ ಹಾಕಿ ಅವರು ಗಲ್ಲಿಗೆ ಹೋಗ್ತಾ ಇದ್ದಾರೆ. ಆದರೆ ಗುರುಗಳು ಹೀಗೆ ಮಾಡಿದ್ದಾರೆ ಅಂತೇಳಿ ಹೇಳಿ ಹೇಗೆ ಹೇಳುವುದು? ಯಾವ ವೇದಿಕೆಯಲ್ಲಿ ನಿಂತು ನನ್ನ ಗುರುಗಳು ಹೀಗೆ ಮಾಡಿದ್ದಾರೆ ಅಂತ ಹೇಳಿ ಆಗುದಾ? ಸಾಧ್ಯ ಉಂಟಾ ಸ್ವಾಮಿ ಇದು? ಆದರೂ ರಾಘವೇಂದ್ರ ತೀರ್ಥರಿಗೆ ಈ ಕೋರ್ಟ್ ಕಮಿಷನ್ನಲ್ಲಿ ಒಂದು ಪ್ರಶ್ನೆ ಕೇಳಿದರು ಕೊನೆಗೆ. ಗುರುದ್ರೋಹ ನಮ್ಮ ಹಿಂದೂ ಧರ್ಮದಲ್ಲಿ ಅತ್ಯಂತ ಒಂದು ದೊಡ್ಡ ತಪ್ಪು. ಅದಕ್ಕೆ ಒಂದು ರೀತಿಯ ಇದೆಯೇ ಇಲ್ಲ, ಕ್ಷಮೆಯೇ ಇಲ್ಲ. ನೀವು ಗುರುದ್ರೋಹಿಗಳಾಗಿದ್ದೀರಿ ಅಂತೇಳಿ ಒಂದು ಪ್ರಶ್ನೆ ಕೇಳಿದರು. ಆ ಪ್ರಶ್ನೆ ಕೇಳುವಾಗ ಸೇವಗುರು ಕಾಮತ್ರಿಗೆ ಅವರು ಹಿರಿಯರು ಆ ಪ್ರಶ್ನೆ ಕೇಳುವುದು ಬೇಡ ಅಂತೇಳಿ ಅವರೇ ಹೇಳ್ತಿದ್ರು. ಈ ಪ್ರಶ್ನೆ ಬೇಡ ಅಂತ. ಇವರಿಬ್ರು ಯಾರೋ ನನಗೆ ನೆನಪಿಲ್ಲ, ಈಗ ನಾರಾಯಣ್ ಮತ್ತೆ ಇನ್ನೊಬ್ರು ಯಾರೋ ಇದ್ರು, ಕೇಳಿ ಅಂತೇಳಿ ಅವರನ್ನು ಒತ್ತಾಯ ಮಾಡ್ತಾ ಇದ್ರು. ನಾನು ಆ ಕಮಿಷನ್ನಲ್ಲಿ ಇದ್ದೆ, ನಾನು ಸ್ವತಃ ನೋಡಿದ್ದೇನೆ ಆ ಸಿಚುವೇಶನ್ ಅನ್ನು. ಅವರು ಪ್ರಶ್ನೆ ಕೇಳಿದ ಕೂಡಲೇ ರಾಘವೇಂದ್ರ ತೀರ್ಥರು ಕೆಂಪು ಕಾಯ್ದು PP ಏರಿತು. ಗುರುದ್ರೋಹದ ಬಗ್ಗೆ ನಾವೀಗ ಏನು ಹೇಳಬೇಕು? ಕೊನೆಗೆ ಅವರೊಂದು ಮಾತು ಹೇಳಿದ್ರು. ಅದೀಗ ಪಬ್ಲಿಕ್ ಡಾಕ್ಯುಮೆಂಟು ಕೋರ್ಟಲ್ಲಿದೆ, ನಮ್ಮ ಸಮಾಜದವರು ಅದನ್ನು ನೋಡಬಹುದು. ಆದರೂ ನಾನು ಸೂಕ್ಷ್ಮವಾಗಿ ಹೇಳಿ ಈ ವಿಷಯಕ್ಕೆ ನಾನು ಇಲ್ಲೇ ನಿಲ್ಲಿಸ್ತೇನೆ. ಯಾಕಂತ ಹೇಳಿದ್ರೆ ನಾವು ಇದನ್ನು ಮಾತಾಡುವ ಉದ್ದೇಶ ನನಗೂ ಇಲ್ಲ. ಅದು ನಾರಾಯಣ ಶೆಣೈ ಅವರು ಎತ್ತಿದಕ್ಕೋಸ್ಕರ ನಾನು ಇಷ್ಟು ಮಾತಾಡ್ತಾ ಇದ್ದೇನೆ. ನನ್ನನ್ನ ಈ ಗುರುಪೀಠಕ್ಕೆ ಆಯ್ಕೆ ಮಾಡಿದಂತ ಪರಂಪರೆಯ ಹಿರಿಯ ಗುರುಗಳು ಮತ್ತೆ ದೇವರ ಶಕ್ತಿಗೆ ನಾನು ಶರಣಾಗ್ತೇನೆ. ಆದರೆ ಜ್ವರದಿಂದ ಬಳಲುತ್ತಿದ್ದ ನಮ್ಮ ಮೇಲೆ 3ನೇ ದಿನ ನಮ್ಮ ಗುರುಗಳು ನಮ್ಮ ಮೇಲೆ ಸಲಿಂಗ ಕಾಮವನ್ನ ನಡೆಸಿದ್ದಾರೆ ಅಂತ ಹೇಳಿ ಅವರು ಹೇಳಿದ್ದಾರೆ. ಇಂತಹ ವ್ಯಕ್ತಿಗೆ ಗರಿಷ್ಠ ಶಿಕ್ಷೆಯನ್ನು ಕೊಡಬೇಕು. ಅವರು ಇದನ್ನ ಘೋಷಿಸಿದ್ದಾರೆ. ಅದರಲ್ಲಿ ಇವರು ಕಮಿಷನ್ ನಿಲ್ಲಿಸಿ ಬಂದರು. ಅವರು ಸುಳ್ಳು ಹೇಳ್ತಾರೆ ಅಂತೇಳಿ ಆದ್ರೆ, ಅವರಲ್ಲಿ ಆಧಾರ ಇಲ್ಲ ಅಂತೇಳಿ ಆದ್ರೆ ನೀವು ಇದನ್ನು ಯಾಕೆ ಹೇಳಿ ಕಂಟಿನ್ಯೂ ಮಾಡಬೇಕಿತ್ತು? ಕೋರ್ಟಲ್ಲಿ ದಾಖಲೆಗಳನ್ನು ಕೇಳಬೇಕಿತ್ತು. ಇವರು ಕೇಳಲಿಲ್ಲ, ನಿಲ್ಲಿಸಿ ಬಂದರು. ಅವರು ಸಿಂಪಲ್ ಆಗಿ ಇದನ್ನೆಲ್ಲ ಇಗ್ನೋರ್ ಮಾಡಿ ಇದನ್ನೆಲ್ಲ ಬಹಿರಂಗ ಮಾಡುವ ಅವಶ್ಯಕತೆ ಇಲ್ಲ ಅಂತೇಳಿ ವಿಜಯೇಂದ್ರ ತೀರ್ಥರು ಹಾಕಿಕೊಟ್ಟ ನಿಯಮದಂತೆ ನಾವೀಗ ತ್ರಿಕಾಲ ಪೂಜೆ ಮಾಡುವುದರಿಂದ ನಾವು ಈಗ ಮಠಾಧಿಪತಿ. ಗುರುಗಳನ್ನ ಅಲ್ಲಿ ಒಂದು ಗುಂಪು ಏನೋ ಮಾಡ್ತಾ ಇದೆ, ಅದನ್ನ ಕ್ಲಿಯರೆನ್ಸ್ ಮಾಡ್ಲಿಕ್ಕೆ ಆಗ್ತಾ ಇಲ್ಲ. ಅವರು ಹರಿದ್ವಾರದಲ್ಲಿ, ಇವರು ಇಲ್ಲಿದ್ರು. ಸ್ವಾಮಿ ಸುಧಾಕರ್ ಶೆಣೈ ಅವರೊಂದಿಗೆ ಇನ್ನಷ್ಟು ಮಾತುಕತೆಯನ್ನು ಮಾಡ್ತೀನಿ. ಒಂದು ಪುಟ್ಟ ವಿರಾಮದ ಬಳಿಕ ಈ ಕಾರ್ಯಕ್ರಮ ಮತ್ತೆ ಮುಂದುವರಿಯುತ್ತೆ. ವಿರಾಮದ ಬಳಿಕ ಈ ಕಾರ್ಯಕ್ರಮದಲ್ಲಿ ಮತ್ತೊಮ್ಮೆ ಸ್ವಾಗತ. ನಾವು ಚರ್ಚೆಯನ್ನು ಮಾಡ್ತಾ ಇದ್ವಿ. ಇತ್ತೀಚೆಗೆ ಸಾಮಾಜಿಕ ಜಾಲತಾಣಗಳಲ್ಲಿ ವೈರಲ್ ಆಗ್ತಾ ಇರುವಂಥ ಕಾಶಿ ಮಠದ ಅಧಿಕಾರ ಮತ್ತು ಆಸ್ತಿಯ ವಿಚಾರದಾಗಿ
ಆ ಹಳೆಯ ಉಚ್ಚಾಟಿತ ಸ್ವಾಮೀಜಿಗಳು ಮತ್ತು ಈಗ ಇರುವಂಥ ಆಡಳಿತ ಮಂಡಳಿಯ ಮಧ್ಯೆ ನಡೀತಾ ಇರುವಂಥ ತಿಕ್ಕಾಟದ ಬಗ್ಗೆ ಬಾಮಿ ಸುಧಾಕರ್ ಶೆಣೈ ಅವರೊಂದಿಗೆ ನಾನು ಮಾತನಾಡ್ತಾ ಇದ್ದೆ. ಸರ್, ಸ್ವಾಮೀಜಿಗಳು ಅವರ ಪರ್ಯಾವಸಾನ ಆಗುವವರೆಗೆ ಕಾದು ಇದೀಗ ಎಲ್ಲೋ ಒಂದು ಕಡೆಯಲ್ಲಿ ದೇವಸ್ಥಾನಗಳಿಗೆ ಭೇಟಿ ಕೊಡುವಂಥದ್ದು, ಮಂಜೇಶ್ವರಕ್ಕೆ ಭೇಟಿಯನ್ನು ಕೊಟ್ರಿ, ಮುಲ್ಕಿಗೆ ಭೇಟಿಯನ್ನು ಕೊಟ್ರಿ, ಸಮಾಜದ ನಡುವೆ ಒಂದು ರೀತಿಯಲ್ಲಿ ಅಸ್ತಿತ್ವವನ್ನು ಹುಡುಕ್ತಾ ಇದ್ದಾರಾ ರಾಘವೇಂದ್ರ ಸ್ವಾಮೀಜಿಯವರು? ಇಲ್ಲ, ಸ್ವಾಮೀಜಿಗಳು ಎಲ್ಲಿಯೂ ಭೇಟಿ ಆಗಲಿಲ್ಲ. ಈಗ ಅವರ ಪರವಾಗಿ ನೀವೆಲ್ಲ ಹೋಗ್ತಾ ಇದ್ದೀರಿ, ಜನ ಸೇರಿಸ್ತಾ ಇದ್ದೀರಿ, ಇದರ ಉದ್ದೇಶ ಏನು? ನಮ್ಮ ಒಂದು ಬಲವಾದ ನಂಬಿಕೆ ಏನು ಹೇಳಿದರೆ, ಕಾಶಿ ಮಠದ ಪರಂಪರೆಯಲ್ಲಿ ರಾಘವೇಂದ್ರ ತೀರ್ಥರು 21ನೇ ಮಠಾಧಿಪತಿ 1994ರಲ್ಲಿ ಆಯಿತು. ನನ್ನ ವೈಯಕ್ತಿಕ ಅಭಿಪ್ರಾಯ, ಈಗ ನಮ್ಮ ಸಮಾಜದ ಒಂದು ದಯಾನಂದ ಪೈ ಅವರಂತ ಶ್ರೀಮಂತರ ಮಗನನ್ನು ಒಬ್ಬನನ್ನು ಈಗ ಈ ಸ್ಥಾನದಲ್ಲಿ ಕೂತ್ಕೊಳ್ಳಿಸಿದ್ದಿದೆ. ಇವತ್ತು ಆತ ರಾಲ್ಸ್ ರಾಯ್ ಕಾರಲ್ಲಿ ತಿರುಗಾಡ್ತಾ ಇದ್ದ. ಅವನನ್ನು ಉಚ್ಚಾಟನೆ ಮಾಡುವ ಧೈರ್ಯ ನಮ್ಮ ಯಾವ ಗುರುಗಳಿಗೂ ಸಹ ಬರ್ತಿರ್ಲಿಲ್ಲ. ಏನೋ ಬಡತನದಿಂದ ಅವರ ಮನೆಯವರು ಇದಕ್ಕೆ ಪ್ರತಿಭಟನೆ ಮಾಡಲಿಕ್ಕೆ ಸಾಧ್ಯ ಇಲ್ಲ ಎನ್ನುವಂಥ ಬಡತನ ಇದ್ದ ಮನದಿಂದ ತಂದಂಥ ವ್ಯಕ್ತಿಯನ್ನ ನೀನು ಸರಿಯಿಲ್ಲ, ಹೋಗು ಹೋಗು ಹೇಳಿದರೆ ಎಲ್ಲಿ ಹೋಗಬೇಕು? ಹಾಗಾಗಿ ಈ ಸಮಸ್ಯೆ ಉಲ್ಬಣ ಆಗಿದೆ. ನಾವೆಲ್ಲವನ್ನ ತಿಳ್ಕೊಂಡಂತ ಒಂದಷ್ಟು ಸಮಾಜದ ಒಂದಿಷ್ಟು ಜನ ರಾಘವೇಂದ್ರ ತೀರ್ಥರಿಗೆ ಅನ್ಯಾಯ ಆಗಿದೆ, ಅನ್ಯಾಯಕ್ಕೆ ನಾವು ಅವರ ಜೊತೆಗೆ ನಿಲ್ಲಬೇಕು. ಎಲ್ಲಿವರೆಗೆ ನಿಲ್ಲಬೇಕು? ಎಲ್ಲಿವರೆಗೆ ನಿಲ್ಲಬೇಕು? ನಾವು ಸೋಲುವ ಕೊನೆ ಕ್ಷಣದವರೆಗೂ ನಿಲ್ಲಬೇಕು, ಇಲ್ಲ ಗೆಲ್ಲುವ ಕೊನೆ ಕ್ಷಣದವರೆಗೆ ನಿಲ್ಲಬೇಕು. ಈಗ ಅವರಿಗೂ ಒಂದು ಹಂತದಲ್ಲಿ ಇವರು ಅಲ್ಲಸಲ್ಲದ ಅಪ್ಲಿಕೇಶನ್ ಅಂತ ಹೇಳಿದ್ರೆ, ಮಠಾಧಿಪತ್ಯದ ಕೇಸು ತಿರುಪತಿಯಲ್ಲಿ ದಾಖಲಾದ ಮೇಲೆ ಹೈಕೋರ್ಟಿಗೆ ಹೋಯಿತು. ಹೈಕೋರ್ಟಲ್ಲಿ ತೀರ್ಮಾನ ಆಗುವ ಮೊದಲೇ ಸುಧೀಂದ್ರ ತೀರ್ಥರು ಒಂದು ಇಂಟೀರಿಯಂ ಅಪ್ಲಿಕೇಶನ್ ಹಾಕಿದ್ರು, ನಮಗೆ ವಯಸ್ಸಾಗ್ತಾ ಇದೆ, ಪೂಜೆ ಮಾಡುವುದಕ್ಕೆ ದೇವರು ಬೇಕು ಅಂತೇಳಿ. ನಿಜವಾಗಿ ಶಿಷ್ಯನಿಂದ ಗುರುಗಳು ಪೂಜೆ ಮಾಡುವುದಕ್ಕಾಗಿ ದೇವರನ್ನು ತೆಗೆದುಕೊಳ್ಬಾರ್ದು, ಇದು ಮಾಧ್ವ ಸಂಪ್ರದಾಯ. ಒಂದು ಸಾರಿ ನೀವು ಕೊಟ್ಟದ್ದನ್ನು, ಸ್ವ ಇಚ್ಛೆಯಿಂದ ಕೊಟ್ಟದ್ದನ್ನು ವಾಪಸ್ ತೆಗೆದುಕೊಳ್ಳುವ ಪ್ರಶ್ನೆಯೇ ಇಲ್ಲ. ಇಲ್ಲಿ ಒಂದು ಇಂಟೀರಿಯಂ ನಮ್ಮ ಸಂಪೂರ್ಣ ಧರ್ಮಕ್ಕೆ ಮಾಧ್ವ ಸಂಪ್ರದಾಯ ವಿರುದ್ಧವಾದ ಒಂದು ಅಪ್ಲಿಕೇಶನ್ ಹಾಕಿದ್ರು. ಅಪ್ಲಿಕೇಶನ್ಗೆ ನಾವು ಅದಕ್ಕೆ ಸ್ಟೇ ಮಾಡಲಿಕ್ಕೆ ತಿರುಪತಿಯಲ್ಲೂ ಸೋತೆವು, ಹೈಕೋರ್ಟಲ್ಲೂ ಸೋತೆವು, ಸುಪ್ರೀಂ ಕೋರ್ಟಲ್ಲೂ ಸೋತೆವು. ಈ ಇಂಟೀರಿಯಂ ಅಪ್ಲಿಕೇಶನ್ಗೆ ನಾವು ಸುಪ್ರೀಂ ಕೋರ್ಟ್ವರೆಗೆ ಸೋತೆವು. ಸೋತಾಗ ಎಕ್ಸಿಕ್ಯೂಷನ್ ಟೈಮ್ ಬಂತು. ಎಕ್ಸಿಕ್ಯೂಷನ್ ಹೇಳಿದ್ರೆ ಅದನ್ನು ಪಡ್ಕೊಳ್ಳುವಂಥ ಸಂದರ್ಭ ಬಂತು. ರಾಘವೇಂದ್ರ ತೀರ್ಥರಿಗೆ ತೀರಾ ವೇದನೆ ಆಯಿತು. ಯಾಕಂತ ಹೇಳಿದರೆ, ಹೈಕೋರ್ಟಲ್ಲಿ ಇನ್ನೂ ಜಜ್ಮೆಂಟ್ ಬಂದಿಲ್ಲ, ಇವರು ನಮ್ಮಲ್ಲಿದ್ದ ದೇವರನ್ನೆಲ್ಲ ಅವರು ತೆಗೆದುಕೊಂಡು ಹೋದರೆ ನಾವು ಮಠಾಧಿಪತಿ ಅಂತೇಳಿ ಫೈಟ್ ಮಾಡುವ ಅಲ್ಲಿ ಪ್ರಮೇಯವಿಲ್ಲ. ಅವರು ಮನಸ್ಸಿಗೆ ಬೇಜಾರು ಮಾಡಿಕೊಂಡು ನಾವೆಲ್ಲ ಹೇಳಿದ್ದೇವೆ ಹೋಗಬೇಡಿ ಅಂತೇಳಿ ಅವರು ಸೀದಾ ದೇಶ ಸಂಚಾರಕ್ಕೆ ಹೊರಟೋದ್ರು. ಈಗ ಅವರು ಎಲ್ಲೋ ಅವರನ್ನು ಮತ್ತೆ ಅಲ್ಲಿ ಕಡಬದಲ್ಲಿ ಅವರು ಅರೆಸ್ಟ್ ಮಾಡಿದರು. ಹೀಗೆ ದೇಶ ಸಂಚಾರದಲ್ಲಿ ಇದ್ದಂಥ ಅವರು ಈಗ ನ್ಯಾಯಾಲಯದ ತೀರ್ಪುಗಳು ಹೇಳ್ತಾ ಇದ್ದೇವೆ, ಸುಧೀಂದ್ರ ತೀರ್ಥರ ಬಳಿಕ ಅವರೇ ಮಠಾಧಿಪತಿ ಅಂತೇಳಿ ನ್ಯಾಯಾಲಯದ ಬಲವಾದ ತೀರ್ಪುಗಳು ಹೇಳ್ತಾ ಇದ್ದೇವೆ. ಸಂಯಮೇಂದ್ರ ತೀರ್ಥರು ಈ ಕೇಸಲ್ಲಿ ಎಲ್ಲೂ ಇಂಪ್ಲೀಡ್ ಆಗಲಿಲ್ಲ, ಆದರೆ ಅವರನ್ನೇ ಮಠಾಧಿಪತಿ ಅಂತೇಳಿ ಅವರು ವೀಲು ಬರೆದಿದ್ದಾರೆ ಅಂತೇಳಿ ಏನೋ ಹೇಳ್ತಾ ಸಮಾಜಕ್ಕೆ ತಿಳಿಸ್ತಾ ಇದ್ದಾರೆ. ಈ ಹಂತದಲ್ಲೂ ಸಹ ನಾವು ಸುಧೀಂದ್ರ ತೀರ್ಥರ ಕಡೆಯ ಹಿರಿಯರಲ್ಲಿ ಆಲ್ ಟೆಂಪಲ್ ಅಸೋಸಿಯೇಷನ್ ಕೂತ್ಕೊಂಡು ಮಾತಾಡಿದ್ದೇವೆ. ಮೊನ್ನೆ ನಮ್ಮದೇ ಆಲೋಚನೆ ಸರಿ ಇರಲಿಕ್ಕಿಲ್ಲ ಅಂತೇಳಿ ಒಂದು BV ರಾಮನ್ ಅಂತೇಳಿ ಅವರ ಹತ್ರ ಒಂದು ಲೀಗಲ್ ಒಪಿನಿಯನ್ ಮಾಡಿ ಅದನ್ನು ಎಲ್ಲ ದೇವಸ್ಥಾನಗಳಿಗೂ ಕಳಿಸಿದ್ದೇವೆ. ಕೂತ್ಕೊಂಡು ಮಾತಾಡುವ. ಈಗ ಕಾನೂನಿನ ದೃಷ್ಟಿಯಿಂದ ರಾಘವೇಂದ್ರ ತೀರ್ಥರೇ ಮಠಾಧಿಪತಿಗಳು. ಧಾರ್ಮಿಕವಾಗಿ ನಿಜವಾಗಿ ಅವರು 94ರಿಂದಲೇ ಮಠಾಧಿಪತಿ, ಆದರೆ ಕಾರಣಾಂತರದಿಂದ ಇದನ್ನ ಕೋರ್ಟಲ್ಲಿ ವ್ಯತಿರಿಕ್ತ ಹೇಳಿಕೆ ಕೊಟ್ಟದ್ರಿಂದ ಅವರ ಜೀವಿತಾವಧಿ ಮುಗಿದ ಮೇಲೆ ಇವರೀಗ ಮಠಾಧಿಪತಿ ಅಂತೇಳಿ ಆಗಿದೆ ಅಷ್ಟೇ. ಈಗ ಈ ಸಂಘರ್ಷವನ್ನ ಸುಧೀಂದ್ರ ತೀರ್ಥರ ಪೀರಿಯಡ್ ಅಲ್ಲಿ 16 ವರ್ಷದಲ್ಲಿ ನಮಗೆ ತಾರ್ಕಿಕವಾಗಿ ಮುಗಿಸ್ಲಿಕ್ಕೆ ಆಗಲಿಲ್ಲ. ಆಗಲೇ ಕೂತ್ಕೊಂಡು ನಮ್ಮ ಸಮಾಜದವರು ಅದನ್ನ ಇತ್ಯರ್ಥ ಮಾಡಬೇಕಿತ್ತು, ಆಗಲಿಲ್ಲ. ಈಗ ಇನ್ನೊಬ್ಬ ಗುರುಗಳು ಹುಟ್ಟಿದ್ದಾರೆ, ಈಗಲಾದರೂ ಅದನ್ನ ನಾವು ತಾರ್ಕಿಕವಾಗಿ ಕೂತ್ಕೊಂಡು ಮಾತಾಡುವಾಗ ಇದು ಸಾಲ್ವ್ ಆಗ್ತದೆ ಸ್ವಾಮಿ. ಇಲ್ಲಿ ಒಂದು ಸುಧೀಂದ್ರ ತೀರ್ಥರು ಮತ್ತು ರಾಘವೇಂದ್ರ ತೀರ್ಥರ ಒಟ್ಟು ಕಥೆಗಳನ್ನು ಸಮಾಜ ಅಧ್ಯಯನ ಮಾಡಿದರೆ ಅವರು ಒಪ್ಪುವಂಥದ್ದು ಸುಧೀಂದ್ರ ತೀರ್ಥರನ್ನೇ. ರಾಘವೇಂದ್ರ ತೀರ್ಥರನ್ನು ಒಪ್ಪಿದಂಥ ಪ್ರಸಂಗವೇ ಇಲ್ಲ. ಮೊನ್ನೆ ನೀವುಗಳು ಭೇಟಿ ಕೊಟ್ಟಂಥ ಸಂದರ್ಭದಲ್ಲಿ ಕೂಡ ಇಡೀ ಒಂದು GSB ಸಮಾಜ ಅಲ್ಲಿ ಬರಲೇ ಇಲ್ಲ, ನಿಮ್ಮ ಸಂಖ್ಯೆ ಬಹಳ ಕಡಿಮೆ ಇತ್ತು. ಹಾಗಾದ್ರೆ ಯಾವ ಸಮಾಜದ ಒಂದು ಅಧಿಕಾರವನ್ನು ನೀವು ಕ್ಲೈಮ್ ಮಾಡ್ತಾ ಇದ್ದೀರಿ? ಒಂದು ಪುಟ್ಟ ವರ್ಗದ ಅಧಿಕಾರವನ್ನು ಕ್ಲೈಮ್ ಮಾಡ್ತಿದ್ದೀರಿ ಅಷ್ಟೇ, ಇಡೀ ಸಮಾಜ ನಿಮ್ಮನ್ನು ಒಪ್ಕೊಳ್ಳೇ ಇಲ್ಲ. ಇದು ರಾಜಕೀಯ ನಿರ್ಣಯಗಳಲ್ಲ ಸ್ವಾಮಿ, ಇದು ಮೆಜಾರಿಟಿಯಲ್ಲಿ ಒಪ್ಪಿಕೊಂಡ ವಿಷಯ, ಅದು ಮೆಜಾರಿಟಿಯಲ್ಲಿ ಒಪ್ಪಿಕೊಳ್ಳದಂತ ವಿಷಯ, ಆ ಸ್ಥಾನವೇ ಅಲ್ಲ. ಇದು ಒಂದು ಪರಂಪರೆ.
ಈ ಗುರು ಪರಂಪರೆಯಲ್ಲಿ ಬಲಾತ್ಕಾರವಾಗಿ ಹೇರೋದಕ್ಕೆ ಸಾಧ್ಯ ಇದೆಯಾ? ಒಬ್ಬನ ಬಗ್ಗೆ ಪೂಜ್ಯ ಭಾವನೆ ಇಲ್ಲ ಅಥವಾ ಆ ವ್ಯಕ್ತಿಯನ್ನು ನಾವು ಒಪ್ಪೋದಿಲ್ಲ ಅಂದ್ರೆ ಬಲಾತ್ಕಾರದಿಂದ ಹೇರೋದು ಹೇಗೆ ಸಾಧ್ಯ ಇದೆ? ಇಲ್ಲ, ಅವನನ್ನ ಪೂರ್ತಿ ತಿರಸ್ಕಾರ ಮಾಡ್ಬೇಕಂತೇಳಿ ಇಲ್ಲ ಅಲ್ಲ, ಅವನನ್ನ ಬದುಕುವುದಕ್ಕೆ ಅವಕಾಶ ಕೊಡಬೇಕಲ್ಲ. ಅವನನ್ನು ಬೆಂಬಲಿಸುವಂತ ನಮ್ಮವರು ಇದ್ದಾರಲ್ಲ. ಈಗ ನಮ್ಮವರ ಸಂಖ್ಯೆಯನ್ನು ನಾವು ಯಾಕೆ ತೋರಿಸ್ಲಿಕ್ಕೆ ಆಗೋದಿಲ್ಲ ಗೊತ್ತುಂಟು ಸ್ವಾಮಿ? ನಮ್ಮವರು ಎಲ್ಲ ಹೋಟೆಲ್ನಲ್ಲಿ ಕೆಲಸ ಮಾಡುವವರು, ರಿಕ್ಷಾ ಡ್ರೈವರ್, ಪಾಪದ ಎಲ್ಲಿಯಾದ್ರೂ ಒಂದು ಸಮ್ಮೇಳನ ಮಾಡಬೇಕು, ಅವರನ್ನು ಕರ್ಕೊಂಡು ಯಾರು ಬರೋದು? ಒಂದೊಂದು ಊರಲ್ಲಿ ಸಣ್ಣ ಸಣ್ಣ ಮಟ್ಟಿಗೆ ಸಣ್ಣ ಸಣ್ಣ ಗುಂಪಲ್ಲಿ ಇದ್ದೇವೆ ನಾವು ಅಷ್ಟೇ. ಆದರೆ ಈ ಪರಂಪರೆಯಲ್ಲಿ ಬಂದಂತ ಸ್ವಾಮಿಗಳನ್ನ ಬಲಾತ್ಕಾರವಾಗಿ ಕಿತ್ತು ಹಾಕುವಂತ ಪ್ರಯತ್ನ ಒಂದು ಶ್ರೀಮಂತ ವರ್ಗದಿಂದ ನಡೆಯುವಾಗ ನಾವು ಸುಮ್ಮನೆ ಕೂತ್ಕೊಂಡು ಅವರಿಗಾಗುವ ಅನ್ಯಾಯಕ್ಕೆ ನಮ್ಮಿಂದ ಏನೂ ಆಗುದಿಲ್ಲ ಅಂತೇಳಿ ಕೈ ಕಟ್ಟಿ ಕೂತ್ಕೊಳ್ಳೋದು ಅದು ಆಗ್ಲಿಕ್ಕೆ ಕೂಡುದು ಅನ್ನೋದಕ್ಕೋಸ್ಕರ ನಾವು ಎಲ್ಲ ಟೆಂಪಲ್ ಅಸೋಸಿಯೇಷನ್ ಮಾತಾಡಿದ್ರು. ಅದು ಯಾರಿಗೂ ಅದು ಮನವರಿಕೆ ಆಗ್ಲಿಲ್ಲ ಅನ್ನೋದಕ್ಕೋಸ್ಕರ ಮಂಜೇಶ್ವರಕ್ಕೆ ಹೋದೆವು, ದೇವರಲ್ಲೇ ಮೊರೆ ಹೊಟ್ಟಿದ್ದು. ಮುಲ್ಕಿಗೆ ಹೋದೆವು, ದೇವರಲ್ಲೇ ಒಂದು ಪ್ರಾರ್ಥನೆ ಮಾಡಿದೆವು. 2014ರವರೆಗೆ ತಿರುಮಲದಲ್ಲಿರುವಂತಹ ಶಾಖಾ ಮಠದ ಸಂಪೂರ್ಣ ಆರ್ಥಿಕ ವ್ಯವಸ್ಥೆಯನ್ನ ರಾಘವೇಂದ್ರ ಶ್ರೀ ತೀರ್ಥರೇ ನೋಡ್ಕೊಳ್ತಾ ಇದ್ರು ಮತ್ತು ಅದರ ಸರಿಯಾದ ಲೆಕ್ಕವನ್ನು ಕೂಡ ಕೊಡಲಿಲ್ಲ ಅನ್ನುವಂಥ ಒಂದು ಆರೋಪವನ್ನು ಕೂಡ ಅವ್ರು ಮಾಡಿದ್ದಾರೆ. ಅದು ಅವರು ಅಲ್ಲಿಂದಲೇ ಕೇಸ್ ಹಾಕಿದ್ರಿಂದ ಅದು ಅವರ ಜುರಿಸ್ಡಿಕ್ಷನ್ ಆಗಿತ್ತು. ತಿರುಪತಿ ಮಠ ಅವರ ವಶದಲ್ಲೇ ಇತ್ತು. ಆಗ ಅವರು ಲೆಕ್ಕವನ್ನು ಯಾರಿಗೂ ಕಳಿಸಿಕೊಡುವ ಪ್ರಶ್ನೆಯೇ ಬರಲಿಲ್ಲ. ಅದು ಆಗ ನೀವೇ ಹೇಳಿದ್ರಿ ಐಟಿ ಪೆನಲ್ಟಿ ಹಾಕಿದೆ, ಅದು ಮೊದಲಿನ ವಿಷಯ ಸ್ವಾಮಿ. 91-92 ಕ್ಲಿಯರ್ ಆಗಿ ಇಟ್ಕೊಳ್ಳೋದು ಬೇಡ ಅಂತ ಹೇಳ್ತೀರಾ? ಅಲ್ಲ, 91-92 ವಿಷಯ ಅದು. ಆಗ ಹೇಳಿದ ವಿಷಯ 91-92 ವಿಷಯ. ಇದೀಗ 2 ಕೇಸ್ ಆದ ಮೇಲೆ ರಾಘವೇಂದ್ರ ತೀರ್ಥರನ್ನು ಉಚ್ಚಾಟಿಸಿ ಅಂತ ಹೇಳಿದ ಮೇಲೆ ಅವರ ಕೈಯಲ್ಲಿದ್ದದ್ದು ಒಂದೇ ಮಠ, ಅದು ತಿರುಪತಿಯ ಮಠ ಮಾತ್ರ. ಆ ತಿರುಪತಿ ಮಠದಿಂದಲೇ ಅವರು ಕಾರ್ಯಾಚರಣೆ ಮಾಡ್ತಾ ಇದ್ರು. ಮತ್ತೆ ಅಲ್ಲಿಂದ ಅವರು ಎದ್ದು ಹೋಗಿ ಕ್ಯಾಲಿಕಟ್ಟಿಗೆ ಹೋದ್ರು. ಕ್ಯಾಲಿಕಟ್ನಿಂದ ಎಳಮಕ್ಕರಕ್ಕೆ ಸ್ವಂತ ಜಾಗ ಮಾಡಿಕೊಂಡು ಅಲ್ಲಿ ಕೂತ್ಕೊಂಡ್ರು. ಆ ತೀರ್ಪುಗಳು ಬರುವವರೆಗೆ ತಿರುಪತಿಯ ಮಠ ಅವರ ಕೈಯಲ್ಲಿತ್ತು 2014ರವರೆಗೆ. ಅದರ ಲೆಕ್ಕಾಚಾರವನ್ನು ಅವರಿಗೆ ಕೊಡುವ ಅಗತ್ಯವಿರಲಿಲ್ಲ. ಅದು ಆ ಒಂದು ಮಠದ ಲೆಕ್ಕಾಚಾರವನ್ನ ಅವರಿಗೆ ಕೊಡುವ ಅವಶ್ಯಕತೆ ಇರಲಿಲ್ಲ. ಯಾಕೆಂದ್ರೆ ನಮ್ಮ ಕ್ಲೇಮ್ ನಾವೇ ಮಠಾಧಿಪತಿಗಳು ಅಂತೇಳಿ ಆಗಿತ್ತಲ್ಲ. ಅವರು ನಮಗೆ ಕೊಡಬೇಕಿತ್ತು ಲೆಕ್ಕ, ನಾವು ಅವರಿಗೆ ಕೊಡುವ ಪ್ರಶ್ನೆ ಇರಲಿಲ್ಲ. ಅವರು ಕೊಡಲಿಲ್ಲ, ನಾವು ಕೊಡಲಿಲ್ಲ, ಅಷ್ಟೇ. ನಿಮಗೆ ಇಡೀ ಒಟ್ಟು ಈ ವಿದ್ಯಮಾನವನ್ನು ಗಮನಿಸಿದಾಗ ಒಂದು ಹುದ್ದೆಗೆ ಬೇಕಾಗಿ, ಒಂದು ಅಧಿಕಾರಕ್ಕೆ ಬೇಕಾಗಿ ಒಂದು ಫೈಟ್ ನಡೀತಾ ಇದೆ ಅಂತ ಅನಿಸ್ತಾ ಇಲ್ವಾ? ಒಬ್ಬ ಮಠಾಧಿಪತಿಯಾಗಿ ಸಂಘ ಪರಿತ್ಯಾಗಿಯಾಗಿ ಸಮಾಜದ ಬಗ್ಗೆ ಆಲೋಚನೆ ಮಾಡಬೇಕಾದವನು ಕೇವಲ ತನ್ನ ಸ್ವಾರ್ಥದ ಬಗ್ಗೆ ಆಲೋಚನೆ ಮಾಡೋದು ಎಷ್ಟು ಸರಿ? ನನ್ನ ಹುದ್ದೆ, ನಾನು ಉತ್ತರಾಧಿಕಾರಿ ಅನ್ನುವುದು ಎಷ್ಟು ಸರಿ? ಅದು ಇದು ರಾಘವೇಂದ್ರ ತೀರ್ಥರಿಗೆ ಮಾತ್ರವ ಸುಧೀಂದ್ರ ತೀರ್ಥರಿಗೂ ಅನ್ವಯಿಸ್ತದೆ ಈ ಪ್ರಶ್ನೆ? ಹೇಳಿ. ಸುಧೀಂದ್ರ ತೀರ್ಥರು ಈಗ ಎಲ್ಲೋ ಒಂದು ಕಡೆಯಲ್ಲಿ ತಾವು ಆಗಲೇ ಹೇಳಿದ್ರು, ಸುಧೀಂದ್ರ ತೀರ್ಥರು ಕೂಡ ಕೊನೆಯ ಗಳಿಗೆಯವರೆಗೂ ಕೂಡ ಅವರನ್ನ ಒಪ್ಕೊಳ್ಳಿಲ್ಲ, ಅವರ ಬಗ್ಗೆ ಒಂದಷ್ಟು ಆರೋಪಗಳಿತ್ತು ಅನ್ನುವಂಥದ್ದು ಸಮಾಜದ ಬಹಳಷ್ಟು ಜನರ ಒಂದು ಅಭಿಪ್ರಾಯ ಏನಿದೆ. ಅದರ ಪ್ರಕಾರ ಹಿರಿಯ ಸ್ವಾಮೀಜಿಗಳು ನಡೆದುಕೊಂಡಿದ್ದಾರೆ. ಅದು ತಪ್ಪು ಅಭಿಪ್ರಾಯ ಅಲ್ಲ ಸ್ವಾಮಿ. ಈಗ ಶ್ರೀರಾಮಚಂದ್ರ ಸೀತಾದೇವಿಯನ್ನ ಪರಿತ್ಯಾಗ ಮಾಡಿದಂತೆ ಆಗ್ಲಿಲ್ವಾ ಇದು? ಈಗ ಶ್ರೀರಾಮಚಂದ್ರ ಸೀತಾದೇವಿಯನ್ನು ಜನರ ಅಪವಾದಕ್ಕೆ ಗುರಿ ಮಾಡಿ ಪರಿತ್ಯಾಗ ಮಾಡಿಬಿಟ್ರು. ಈಗ ಹೇಳಿ ನನಗೆ ಒಂದೇ ಒಂದು ದೇವಸ್ಥಾನ ಭಾರತದಲ್ಲಿ ಸೀತೆ ಇಲ್ಲದಂತ ಒಂದು ದೇವಸ್ಥಾನ ಇದ್ರೆ ಹೇಳಿ. ಆಗ ಸೀತೆಯನ್ನು ಸಮಾಜವು ಅಯೋಧ್ಯೆಯ ಜನರು ಒಪ್ಪಿಕೊಳ್ಳಿಲ್ಲ. ಅಗಸ ಹೇಳ್ತಾ ಇದ್ದ ಅವನ ಮನೆಯಲ್ಲಿ, ನಾನು ರಾಮಚಂದ್ರ ಅಲ್ಲ, ನಿನ್ನನ್ನು ಹೆಂಡತಿಗೆ ಜೋರು ಮಾಡುವಾಗ ಹೇಳ್ತಾ ಇದ್ನ ಅಗಸ. ಆ ಪರಿಸ್ಥಿತಿ ರಾಘವೇಂದ್ರ ತೀರ್ಥರದ್ದು ಸ್ವಾಮಿ. ಕಡಪದಲ್ಲಿ ಅವರ ಮೇಲೆ ಮಕ್ಕಳಿಗೆ ಲೈಂಗಿಕ ಕಿರುಕುಳ ಕೊಟ್ಟಂತ ಬಗ್ಗೆ ಒಂದು ದೂರು ದಾಖಲಾಗಿದೆ. ಇಲ್ಲ, ಒಂದು ಮಹಿಳೆ ದೂರು ದಾಖಲು ಮಾಡಿದ್ದಾಳೆ. ಅದು ನಾರಾಯಣ ಶೆಣೈ ಅವರು ಹೇಳುದು. ಕಡಪದಲ್ಲಿ ಏನಾಯ್ತು ಗೊತ್ತುಂಟು ನಿಮಗೆ? ಅವರು ಒಂದು ಮನೆಯಲ್ಲಿದ್ದರು. ಹತ್ತಿರದ ಮನೆಯಲ್ಲಿ ಹತ್ತಿರದ ಮನೆಯವಳು ಕಂಪ್ಲೇಂಟ್ ಕೊಟ್ಟಿತ್ತು. ಅವಳ ಮನೆ ಆಚೆ ಮನೆಯಲ್ಲಿ ಒಬ್ಬಳ ಕ್ರಿಶ್ಚಿಯನ್ ಇದ್ಲು. ಆ ಕ್ರಿಶ್ಚಿಯನ್ ಮನೆಯ ಹುಡುಗ ಮತ್ತು ಆ ಪರಿಸರದ ಒಂದು 10-20 ಮಂದಿ ಹುಡುಗರು, ಈ ಮಕ್ಕಳು ಎಲ್ಲರೂ ಸ್ವಾಮೀಜಿಗಳು ಪೂಜೆ ಮಾಡುವಾಗ ಮಧ್ಯಾಹ್ನ ಪೂಜೆಗೆ ಮತ್ತೆ ರಾತ್ರಿ ಪೂಜೆಗೆ ಅಲ್ಲಿ ಕೂತ್ಕೊಂಡು ಅವರದೇ ಆದ ಭಜನೆಗಳನ್ನು ಆಡ್ತಾ ಇದ್ರು. ಭಜನೆ ಆಗಿ ಪೂಜೆ ಮಾಡಿ ಪ್ರಸಾದ ಸ್ವೀಕರಿಸಿ ಹೋಗ್ತಾ ಇದ್ರು. ಸ್ವಾಮೀಜಿಯವರು ದೀಪಾವಳಿ ಆಚರಣೆ ಮಾಡಿದ್ದಾರೆ ಆ ಮಕ್ಕಳ ಜೊತೆ. ಆ ಮಕ್ಕಳಿಗೆ ವಸ್ತ್ರಗಳನ್ನ ನೀಡಿದ್ದಾರೆ. ಆ ಮಕ್ಕಳ ಬಹಳಷ್ಟು ಅವರಿಗೆ ಅನ್ನ ಸಂತರ್ಪಣೆ ಮಾಡಿದ್ದಾರೆ ಅಲ್ಲಿ ಆ ಮಕ್ಕಳನ್ನೆಲ್ಲ ಸೇರಿಸಿ. ಇದೆಲ್ಲ ಲೈಂಗಿಕ ಕಿರುಕುಳ ಅಂತೇಳಿ ಯಾಕೆ ದೂರು ದಾಖಲು ಮಾಡ್ತಾರೆ? ಯಾರು ಸುಮ್ನೆ ಅವಳಿಗೂ ಆ ಕ್ರಿಶ್ಚಿಯನ್ ಹೆಂಗಸಿಗೂ ನಿತ್ಯ ಗಲಾಟೆ ಆಗ್ತಿತ್ತು. ಆ ಮನೆಯವಳಿಗೂ ಈ ಕಂಪ್ಲೇಂಟ್ ಕೊಟ್ಟವಳಿಗೂ ಆ ಕ್ರಿಶ್ಚಿಯನ್ ಮನೆಯವಳಿಗೂ ಏನೋ ನಿತ್ಯ ಗಲಾಟೆ ಇತ್ತು. ಅದು
ಆ ಏನೋ ಒಂದು ಕಾರಣಕ್ಕೆ ಅವಳು ಹೋಗಿ ಕಂಪ್ಲೇಂಟ್ ಕೊಟ್ಟು ಸ್ವಾಮೀಜಿಯವರ ಮೇಲೆ ಕಂಪ್ಲೇಂಟ್ ಕೊಟ್ಟರು. ಅಲ್ಲಿ ಇನ್ನೂ ಏನು ನಡೆದಿದೆ ಅದು ನಮಗೆ ಸ್ವಾಮೀಜಿಯವರ ಸಂಪರ್ಕಕ್ಕೆ ಬಂದ ಮೇಲೆ ನಾವು ಇನ್ನೂ ಡಿಟೇಲ್ ಆಗಿ ಹೇಳಬಹುದು. ನನಗೆ ಗೊತ್ತಿದ್ದ ಮಾಹಿತಿ ಅಂತ ಹೇಳಿದ್ರೆ ಅವಳು ಈ ಸ್ವಾಮೀಜಿಯವರು ಮಕ್ಕಳ ಜೊತೆ ಒಂದು ವಿಚಿತ್ರ ಇವು ಮಕ್ಕಳನ್ನು ಕರ್ಕೊಂಡು ಎಲ್ಲಿ ಹೋಗುವಂತ ಸ್ವಾಮಿಗಳು ಇರಬೇಕು ಅನ್ನೋ ಅನುಮಾನ. ಲೈಂಗಿಕ ಅಂತೇಳಿ ಅವಳು ಹೇಳಲಿಲ್ಲ, ಇವರು ನಾರಾಯಣ ಶೆಣೆಯವರು ಇಲ್ಲಿ ಸಂಘನಿಕೇತನದಲ್ಲಿ ಅಂತ ಹೇಳಿದ್ದಾರೆ ಅಷ್ಟೇ. ನಾವು ಹೇಳುದಂತ ಗೊತ್ತುಂಟ, ಈಗ ಲೈಂಗಿಕ ಕಿರುಕುಳ ಒಬ್ಬ ಸ್ವಾಮೀಜಿ ಮಕ್ಕಳಿಗೆ ಕೊಟ್ರೆ ಅದು 7 ವರ್ಷ ಶಿಕ್ಷೆ. ಅದಕ್ಕೆ ಅದನ್ನೇ ಕಂಟಿನ್ಯೂ ಮಾಡಬೇಕಿತ್ತಲ್ಲ, ಇವರು ಮುಗಿಸ್ಬೋದಿತ್ತಲ್ಲ ರಾಘವೇಂದ್ರ ತೀರ್ಥರನ್ನ. ಯಾಕೆ ಅದನ್ನು ಅಲ್ಲಿಗೆ ನಿಲ್ಲಿಸಿ? ಒಳ್ಳೆ ನಿಮ್ಗೆ ಒಂದು ಅಪರ್ಚುನಿಟಿ ಇತ್ತು. ಅವಳು ಕೊಟ್ಟಂತ ಕಂಪ್ಲೇಂಟಿಗೆ ಅವಳಿಂದ ಇನ್ನೂ ಸಾಕ್ಷ್ಯಗಳನ್ನು ಒದಗಿಸಿ ಅಲ್ಲಿಗೆ ರಾಘವೇಂದ್ರ ತೀರ್ಥರನ್ನ ಮುಗಿಸಬಹುದಿತ್ತು. ನ್ಯಾಯಾಲಯದಲ್ಲಿ ಪ್ರಕರಣವನ್ನ ಉದ್ದಕ್ಕೆ ಎಳೆಯುವಂತ ಪ್ರಯತ್ನವನ್ನ ಮಾಡಿದ್ರಿ. ಅವರು ಅದನ್ನು ಬೇಗ ಮುಗಿಸೋಣ ಅಂತ ಹೊರಟ್ರೆ ನೀವು ಅಡ್ಜರ್ಮೆಂಟ್ಗಳನ್ನ ಒಂದರ ಮೇಲೆ ಒಂದರಂತೆ ಪಡ್ಕೊಳ್ತಾ ಕೇಸನ್ನು ಉದ್ದ ಎಳೆದಿದ್ದೀರಿ. ಅದು ನಾರಾಯಣ ಶೆಣೆಯವರ ಅಭಿಪ್ರಾಯ. ಅದು ನಿಜವಾಗಿ 2000 ಕೊನೆಗೆ ಅಂತ ಹೇಳಿದ್ರೆ ಆಗಸ್ಟಿಗೆ ಇದು ಫೈಲ್ ಆದದ್ದು. 2000 ಆಗಸ್ಟಿಗೆ ಫೈಲ್ ಆದದ್ದು 2008ರಲ್ಲಿ ಕೊನೆಯಾಗಿದೆ. 2009 ಜನವರಿಗೆ ತೀರ್ಪು ಬಂದಿದೆ. ಬರೀ 8 ವರ್ಷ ಅದು ನಡೆದಿದೆ. 11 ಮಂದಿ ನಮ್ಮ ವಿಟ್ನೆಸ್ಸು, 3 ಮಂದಿ ಅವರ ವಿಟ್ನೆಸ್ಸು, ಸುಧೀಂದ್ರ ತೀರ್ಥರ ಹೇಳಿಕೆಗಳು, ರಾಘವೇಂದ್ರ ತೀರ್ಥರ ಹೇಳಿಕೆಗಳು ಎಲ್ಲ ಆಗುವಾಗ ಸಿವಿಲ್ ಮ್ಯಾಟರ್ಸ್ ಕೋರ್ಟಿನಲ್ಲಿ ತನ್ನದೇ ಆದ ಗತಿಯಲ್ಲಿ ಹೋಗ್ತದೆ. ಅದಕ್ಕೆ ನಾವು ಏನು ಒತ್ತಡ ಹಾಕಿದ್ರೂ ಆಗುದಿಲ್ಲ. ಈಗ 11 ಮಂದಿ ವಿಟ್ನೆಸ್ ಅಲ್ಲಿ ನಮ್ಮಲ್ಲಿ ನಮ್ಮ ಪರವಾಗಿ ಭದ್ರಗಿರಿ ಅಚ್ಯುತದಾಸರನ್ನು ನಾವು ನಿಜವಾಗಿ ಅವರು ಆ ಸೈಡ್ ಅಲ್ಲಿ ಇದ್ದವರು. ಆದ್ರೆ ಅವರು ಒಂದು ಗ್ರಂಥ ಬರೆದಿದ್ದು ಗುರುಚರಿತಾಮೃತ ಅಂತೇಳಿ ಒಂದು ಗ್ರಂಥ, ಅದರಲ್ಲಿ ಸ್ಪಷ್ಟವಾಗಿ ಬರೆದಿದ್ದಾರೆ ಅವರು ರಾಘವೇಂದ್ರ ತೀರ್ಥರೇ ಮಠಾಧಿಪತಿ ಅಂತೇಳಿ ಬರೆದಿದ್ದಾರೆ. ಹಾಗಾಗಿ ಅವರ ಹೇಳಿಕೆಯನ್ನು ದಾಖಲು ಮಾಡುವುದಕ್ಕೆ ನಾವು ಅವರ ವಿಟ್ನೆಸ್ ಅನ್ನ ನಮ್ಮ ಪರವಾಗಿ ವಿಟ್ನೆಸ್ ಅಂತೇಳಿ ನಾವು ಅವರನ್ನು ದಾಖಲು ಮಾಡಿದ್ದೆವು. ಭದ್ರಗಿರಿ ಅಚ್ಯುತದಾಸರನ್ನ, ಅವರೊಂದು ಜ್ಞಾನಿಗಳು, ನಮ್ಮ ಸಮಾಜ ತಿಳುವಳಿಕೆ ಇದ್ದವರಂತ. ಅವರಿಗೆ ಒಂದು ನೋಟಿಸ್ ಕೊಡಬೇಕಾದ್ರೆ ಅವರಿಗೆ ಒಂದು ಹೃದಯದ ಏನೋ ಚಿಕಿತ್ಸೆ ಆಯ್ತು, ಅವರ ರೆಸ್ಟ್ ಎಲ್ಲ ಆಗಿ ಅವರ ವಿಟ್ನೆಸ್ ಆಗುವಾಗ 3-4 ಅಡ್ಜಸ್ಟ್ಮೆಂಟ್ ಆಯ್ತು. ಮತ್ತೆ ಆ ಟೈಮಲ್ಲಿ MV ಕಿಣಿಯವರು ಸಂಘನಿಕೇತನಕ್ಕೆ ಬಂದೊಂದು ಭಾಷಣ ಕೊಟ್ಟರು. ಅಲ್ಲಿ ಟ್ರೂ ಫ್ಯಾಕ್ಟ್ಸ್ ಅಂತೇಳಿ ಒಂದು ಪುಸ್ತಕ ಪಬ್ಲಿಷ್ ಮಾಡಿದ್ರು. MV ಕಿಣಿಯವರು ಅವರಿಗೆ ವಕೀಲರಾಗಿದ್ರು, ಹಿರಿಯ ಸ್ವಾಮೀಜಿಯವರಿಗೆ. ಅವರ ಮೇಲೆ ನಾವು ಒಂದು ಕೇಸ್ ಅವರು ಸುಳ್ಳು ಹೇಳ್ತಾ ಇದ್ರು, ಅದರ ಒಂದು ಕೇಸ್ ಆಯ್ತು. ನಾವು ತಿಂಗಳಿಗೆ 2,10,000 ಬೇಕು ಅಂತೇಳಿ ನಮ್ಮ ಖರ್ಚಿಗೆ 2,10,000 ಆಶ್ರಿತ ಸೇವೆ ಎಲ್ಲ ನಡೆಸಬೇಕು, ದೇವರ ವಿಗ್ರಹಗಳೆಲ್ಲ ನಮ್ಮ ಒಟ್ಟಿಗಿದೆ, ಅದನ್ನ ಎಲ್ಲ ನಮ್ಮ ಅಕೌಂಟ್ಸ್ ಎಲ್ಲ ಸೀಸ್ ಮಾಡಿದ್ರು. ಜನರಿಗೆ ಹೋಗಬಾರ್ದು ಅಂತೇಳಿ ಒಂದು ಸೂಚನೆ ಕೊಟ್ಟರು, ಹೋದವರಿಗೆಲ್ಲ ಕಿರುಕುಳ ಕೊಡ್ಲಿಕ್ಕೆ. ಹಾಗೆ ಅಲ್ಲಿ ಉತ್ಪತ್ತಿ ಕಡಿಮೆ ಆದಾಗ 2,10,000 ಒಂದು ಕೇಸ್ ಹಾಕಿದೆವು ನಾವು. ಇನ್ನೊಂದು ಕುಂಭಾಭಿಷೇಕದ ಸ್ವಾಮೀಜಿಯವರು ಮಾಡಿದ್ರು, ಕುಂಭಾಭಿಷೇಕಕ್ಕೆ ಸ್ಟೇ ಅನ್ನು ಅವರು ಪಡ್ಕೊಂಡ್ರು. ಎಲ್ಲಾ ಕೇಸುಗಳಿಗೆ ಓಡಾಟ ಮಾಡ್ಲಿಕ್ಕೆ ನಮ್ಮ ಹತ್ರ ದುಡ್ಡಿರ್ಲಿಲ್ಲ, ಇರುವುದು ನಮ್ಗೆ ಒಬ್ಬರೇ ಅಡ್ವೊಕೇಟು. 3 ಕೇಸುಗಳಿಗೆ 3 ಅಡ್ವೊಕೇಟ್ ಮಾಡಿದ್ರೆ ನಾವು ಅಡ್ಜಸ್ಟ್ಮೆಂಟ್ ತೆಗೆದುಕೊಳ್ಳುವ ಅವಶ್ಯಕತೆ ಇರಲಿಲ್ಲ. ಈ ಎಲ್ಲಾ ಕಾರಣಕ್ಕಾಗಿ ಮತ್ತೆ ನಮ್ಮದು ನೋಡಿ, ಈಗ ಕೇಸ್ ನಡೆಯುವಾಗ ಈಗ ಬಾಂಬೆಯಿಂದ ಜಗದೀಶ್ ಕಾಮತ್ರು ಮತ್ತೆ ಇಲ್ಲಿ ಎರ್ನಾಕುಳಂನಿಂದ ನಂದಕುಮಾರ್ ಪ್ರಭು ಅವರು ಹೋಗ್ತಾ ಇದ್ರು. ನಂದಕುಮಾರ್ ಪ್ರಭು ಅವರಿಗೂ ಅವರ ವೈಯಕ್ತಿಕ ಕಾರಣಗಳಿರ್ತದೆ, ಅವರ ಬಿಸ್ನೆಸ್ ಇರ್ತದೆ. ಈ ಕೇಸ್ ಇಟ್ಟ ದಿವಸ ಹೋದ್ರೆ ಒಂದು ಸಾರಿ ಏನಾಯ್ತು ಗೊತ್ತುಂಟು ಸ್ವಾಮಿ, ತಿರುಪತಿವರೆಗೆ ಹೋಗುವಾಗ ಅಲ್ಲಿ ವಕೀಲರು ಮತ್ತೆ ಪೊಲೀಸರಿಗೂ ಏನೋ ಒಂದು ಗಲಾಟೆ ಆಗಿ ವಕೀಲರಿಗೆ ಕೆನ್ನೆಗೆ ಮಾಡಿದ್ರು. ಅಲ್ಲಿ ಆವತ್ತಿದ್ದ ಕೇಸ್ ಒಂದು 3 ದಿವಸಕ್ಕೆ ಶಿಫ್ಟ್ ಆಯ್ತು, 4 ದಿವಸಕ್ಕೆ ಶಿಫ್ಟ್ ಆಯ್ತು. ಇವರು ಊರಿಗೆ ಬಂದಾಯ್ತು, ಪುನಃ ಹೋಗ್ಬೇಕಲ್ಲ. ನಮ್ಮಲ್ಲಿ ಎಲ್ಲರೂ ಅವರವರ ಕಿಸೆಯಿಂದ ಖರ್ಚು ಮಾಡಿ ಹೋಗ್ತಾ ಇದ್ರು. ನಾರಾಯಣ ಶೆಣೆಯವರಿಗೆ ಆಚೆ ಈಚೆ ಹೋಗೋಗಿ ಸಂಸ್ಥಾನದಿಂದ ಪೇಮೆಂಟ್ ಆಗ್ತದೆ, ಅಡ್ಜಸ್ಟ್ಮೆಂಟ್ ತಗೊಳ್ಬೇಕು ಅವಶ್ಯಕತೆ ಇಲ್ಲ. ನಮಗೆ ಅವಶ್ಯಕತೆ ಇತ್ತು. ಅಲ್ಲ, 2008ರಿಂದ ಈ ಕಾನೂನು ಹೋರಾಟ ನಡೀತಾ ಇದೆ. 2000ದಿಂದ ನಡೀತಾ ಇದೆ. 2000ದಿಂದ 2008ರವರೆಗೆ ನಡೀತು ಸಿವಿಲ್ ಮ್ಯಾಟ್ರು. ಅಲ್ಲ, ಇಷ್ಟು ಹೋರಾಟ ಮಾಡಿ ಕೂಡ ನಿಮ್ಮ ಪರವಾಗಿ ಯಾವುದೇ ತೀರ್ಪು ಬರಲಿಲ್ಲ ಅಂತ ಬಂದಿದೆ ಅಲ್ಲ ಸ್ವಾಮಿ. ಈಗ ನೋಡಿ 2000 ತೆಗೆದು ಬಿಸಾಡಿದೆ ನ್ಯಾಯಾಲಯ, ಯಾವುದೇ ವಾದದಲ್ಲಿ ಹುರುಳಿಲ್ಲ ಅಂತ ಹೇಳಿ. ಅದು ಈಗ ನೋಡಿ, ಒಂದು ಲೋವರ್ ಕೋರ್ಟಿಗೆ ಒಬ್ಬನಿಗೆ ಗಲ್ಲು ಶಿಕ್ಷೆ ಜಾರಿಯಾದ ಕೂಡಲೇ ಅವನಿಗೆ ಗಲ್ಲು ಕೊಡೋದಾ? ಏನ್ ಹೇಳ್ತೀರಿ ನೀವು? ತಿರುಪತಿ ನ್ಯಾಯಾಲಯದಲ್ಲಿ ನೀವು ಮಠಾಧಿಪತಿ ಅಲ್ಲ ಅಂತ ಹೇಳಿದ ಕೂಡಲೇ ನಮ್ಮ ಸಹಜ ಈ ರಾಘವೇಂದ್ರ ತೀರ್ಥರಿಗೆ ಹಕ್ಕಿಲ್ವಾ ಕೋರ್ಟಿನ ಮೇಲೆ ಹೋಗುವ? ಅಲ್ಲಿಗೆ ಮುಗಿಸಿ ಹೋಗ್ಬೇಕಿತ್ತ? ಹೈಕೋರ್ಟಿಗೆ ಹೋಗ್ತೀರಿ, ಸುಪ್ರೀಂ ಕೋರ್ಟ್ ವರೆಗೂ ಹೋಗ್ತೀರಿ, ಹೋಗ್ಲೇಬೇಕಲ್ಲ ಸ್ವಾಮಿ, ಇದು ಹೋಗ್ಲೇಬೇಕಲ್ಲ. ಆ ರೀತಿಯಲ್ಲಿ ಹೈಕೋರ್ಟಿಗೆ ದಾಖಲಾಗೋ 2015 ಜೂನ್ 1 ಹೈಕೋರ್ಟ್ ತೀರ್ಮಾನ ಆಯಿತು. 2016ರಲ್ಲಿ ಸುಧೀಂದ್ರ ತೀರ್ಥರು ತೀರಿ ಹೋದ್ರು, ಅವರು ವೈಕುಂಠವಾಸಿಗಳಾದರು. ನಾವು ಸುಪ್ರೀಂ ಕೋರ್ಟಿಗೆ ಹೋಗಿದ್ದೇವೆ, ಅದು ಇದಾದ ಕೂಡಲೇ ಅಲ್ಲಿ ಅದು ಸುಪ್ರೀಂ ಕೋರ್ಟಲ್ಲಿ ಸ್ವಲ್ಪ ಡಿಲೇ ಆಗ್ತದೆ. ಅದು
ಕೆಲವು ಅವರ ಅಲ್ಲಿ ಅಪ್ಲಿಕೇಶನ್ ಇದು ಮಾಡಿ ಬಹಳ ಕಷ್ಟ ಅಲ್ಲಿ ಸುಪ್ರೀಂ ಕೋರ್ಟಲ್ಲಿ ಫೈಲ್ ಆಗಬೇಕಾದ್ರೆ ಅಷ್ಟಾಗೋಗಿ ಇವರು ಈಗ ನಮಗೆ ಕೋರ್ಟಿನ ಇದನ್ನು ನಾವು ಅಧ್ಯಯನ ಮಾಡಿದರೆ ರಾಘವೇಂದ್ರ ತೀರ್ಥರು ಸುಧೀಂದ್ರ ತೀರ್ಥರು ಬದುಕಿರುವವರೆಗೆ ಮಠಾಧಿಪತಿಗಳು ಆಗುದಿಲ್ಲ ಅಂತೇಳಿ ಹೇಳಿದ್ದಾರೆ ವಿನ ಸತ್ತ ಮೇಲೂ ಅವರು ಕಾಶಿ ಮಠಕ್ಕೆ ಸಂಬಂಧ ಇಲ್ಲ ಅಂತೇಳಿ ಯಾವ ಕೋರ್ಟು ಹೇಳಲಿಲ್ಲ. ಇಲ್ಲ ಅವರು ನಿಧನದ ನಂತರ ಇನ್ನೊಬ್ಬರು ಅದಕ್ಕೆ ಮಠಾಧಿಪತಿಯನ್ನ ನೇಮಕ ಮಾಡಬಹುದು ಅಂತೇಳಿ ಯಾರನ್ನು ಹೇಳಲಿಲ್ಲ, ಉಲ್ಲೇಖಿಸಿ. ಮೇಲೆ ಬರೆದಿದ್ದಾರಲ್ಲ, ಸಂಯಮೇಂದ್ರ ತೀರ್ಥರಿಗೆ ಮುಂದಿನ ತನ್ನ ಉತ್ತರಾಧಿಕಾರಿಯಾಗಿ ನೇಮಕ ಮಾಡ್ತೀನಿ ಅಂತ ಹೇಳಿದ್ದಾರೆ, ಅಲ್ಲಿ ಮುಗಿದು ಹೋಯ್ತು. ವೀಲುನಾಮೆ ಸಂಸ್ಥಾನಕ್ಕೆ ನಡೆಯುವುದಿಲ್ಲ. ನೀವು ಎಲ್ಲೂ ಬೇಕಾದರೂ ನ್ಯಾಯಾಂಗದ ಪ್ರಕ್ರಿಯೆಗಳು ಈ ವಿವಾದಗಳು ಇದ್ದಾಗ, ಈಗ ನಾನು ದತ್ತು ತೆಗೆದುಕೊಂಡ ಹಿರಿಮಗನಿಗೆ ಏನೂ ಅಧಿಕಾರವೇ ಇಲ್ಲ, ಕಿರಿಮಗನಿಗೆ ಎಲ್ಲ ಅಂತೇಳಿ ನಾನು ವೀಲು ಬರೆದ್ರೆ ದತ್ತು ತೆಗೆದುಕೊಂಡವನಿಗೆ ಆಗುವುದಿಲ್ಲ ಸ್ವಾಮಿ. ಇದು ವೀಲುನಾಮೆ ಒಂದು ಟ್ರಸ್ಟಿಗೆ, ಒಂದು ಸಂಸ್ಥಾನಕ್ಕೆ, ಒಂದು ದೇವಸ್ಥಾನಕ್ಕೆಲ್ಲ ವೀಲುನಾಮೆ ಬರೆದು ಅಧಿಕಾರ ಹಸ್ತಾಂತರ ಮಾಡಲಿಕ್ಕೆ ಆಗುವುದಿಲ್ಲ. ಇದು ನಮ್ಮ ದೇಶದಲ್ಲಿ ಒಪ್ಪಿಗೆ ಇದ್ದಂಥ ವಿಷಯ ಅಲ್ಲ. ಈಗ ನಾವು ಸುಧೀಂದ್ರ ತೀರ್ಥರನ್ನ ಅತ್ಯಂತ ಗೌರವಪೂರ್ವಕವಾಗಿ ನಡೆಸಿಕೊಂಡವರು, ಅವರ ಮನದಿಚ್ಛೆಯನ್ನು ನಾವು ನೆರವೇರಿಸಲೇಬೇಕು, ಅದರಲ್ಲಿ ನಮ್ಮ ಎರಡನೇ ಪ್ರಶ್ನೆ ಇಲ್ಲ. ಆದರೆ ಸುಧೀಂದ್ರ ತೀರ್ಥರ ವೀಲುನಾಮೆಗೆ ಮಾತ್ರ ಬೆಲೆ, ವಿಜಯೇಂದ್ರ ತೀರ್ಥರು ಆವತ್ತು ಬರೆದ ವೀಲುನಾಮೆಗೆ ಏನೂ ಬೆಲೆ ಇಲ್ಲ. ಕೋರ್ಟಲ್ಲಿ ಸುಧೀಂದ್ರ ತೀರ್ಥರೇ ವಿಜಯೇಂದ್ರ ತೀರ್ಥರ ವೀಲುನಾಮೆಗೆ ಬೆಲೆ ಇಲ್ಲ ಅಂತೇಳಿ ಮಾಡಿಬಿಟ್ಟಿದ್ದಾರೆ. ಇದು ಸಂಸ್ಥಾನದ ಗೌರವಕ್ಕೆ, ಒಂದು ಸಂಸ್ಥಾನದ ಒಂದು ಘನತೆಗೆ ನನ್ನ ಮಟ್ಟಿಗೆ ಒಳ್ಳೆಯದು. ಎರಡನೇ ಪ್ರಶ್ನೆ, ರಾಘವೇಂದ್ರ ತೀರ್ಥ ಅವರು ಬಂಟ್ವಾಳ ಪರಿಸರದವರು ಅಲ್ಲ, ಎರ್ನಾಕುಳಂನವರು. ಆದರೆ ಯಾಕೆ ಬಂಟ್ವಾಳ ಪರಿಸರದಲ್ಲಿ ಯಾಕೆ ಅವರ ಬಗ್ಗೆ ಹೆಚ್ಚಿನ ಮೂವ್ಮೆಂಟ್ಸ್ಗಳು ನಡೀತಾ ಇವೆ? ರಾಘವೇಂದ್ರ ತೀರ್ಥರನ್ನ ಬೇರೆ ಎಲ್ಲೂ ಕಾಣ್ತಾ ಇಲ್ಲ, ಅವರ ಬಗ್ಗೆ ಯಾರು ಎಲ್ಲೂ ಧ್ವನಿ ಎತ್ತಾ ಇಲ್ಲ. ಸಾಕಷ್ಟು ಜನ ಇದ್ದಾರೆ. ಈಗ ಹೆಚ್ಚಾಗಿ ಮಾತುಕತೆ ಮಾಡಲಿಕ್ಕೆ ಇಲ್ಲ, ಏನಾದರೂ ನಾನು ಬರೆಯುವುದಕ್ಕೆ ನಾನಿದ್ದೇನೆ, ಹಾಗೆ ನಮ್ಮ ಬಂಟ್ವಾಳದಿಂದ ಅದಕ್ಕೆ ಹೆಚ್ಚು ಧ್ವನಿ ಬರ್ತದೆ ಅಂತ ಹೇಳಿ ಆಗಿದೆ ಅಷ್ಟೇ. ಎರ್ನಾಕುಳಂನಲ್ಲಿದೆ, ನಾವು ಪಯ್ಯನೂರಿನಲ್ಲಿ ನಮ್ಮ ದೇವಸ್ಥಾನ ರಾಘವೇಂದ್ರ ತೀರ್ಥರ ಅನುಯಾಯಿಗಳು ಆಡಳಿತ ಮಾಡ್ತಾ ಇದ್ದಾರೆ, ಪಯ್ಯನೂರಿನಲ್ಲಿದೆ. ಎರ್ನಾಕುಳಂ ನರಸಿಂಹ ದೇವಸ್ಥಾನ ಇದೆ, ಆಮೇಲೆ ನಾರ್ತ್ ಪರೂರ್ನಲ್ಲಿ ಒಂದು ದೇವಸ್ಥಾನ ಇದೆ, ಅಲೆಪ್ಪಿಯಲ್ಲಿ ಒಂದು ದೇವಸ್ಥಾನದ ಆಡಳಿತ ಮಂಡಳಿ, ಹೀಗೆ ನಮ್ಮವರು ಸಾಕಷ್ಟು ಕಡೆಯಲ್ಲಿ ಇದ್ದಾರೆ. ಬಹಳ ಒಂದು ಒಳ್ಳೆ ಸಂಖ್ಯೆಯಲ್ಲಿ ಇದ್ದಾರೆ. ಮತ್ತೆ ಈಗ ಇತ್ತೀಚೆಗೆ ನಾವೊಂದು ಮಾರ್ಚ್ 13 ಮೀಟಿಂಗ್ ಮಾಡಿ, ಅದರಲ್ಲಿ ವಿನಾಯಕ್ ಬಾಳಿಗ ಅಂತೇಳಿ ಅವರನ್ನು ಮತ್ತೆ ಕೊಲೆ ಮಾಡಲಾಯಿತು. ಆ ಮೀಟಿಂಗ್ನಲ್ಲಿ ನಾವು ಹೇಳಿದ ವಿಷಯವನ್ನು ನಾವು ಯೂಟ್ಯೂಬಿಗೆ ಹಾಕಿದ್ವಿ. ಯೂಟ್ಯೂಬಿಗೆ ಹಾಕಿದ ನಂತರ ಅದನ್ನು ಜಗತ್ತಿನ ಒಂದು 6-7 ಸಾವಿರ ಜನ ವೀಕ್ಷಿಸಿದ್ದಾರೆ. ವೀಕ್ಷಿಸಿ ನಮ್ಮ ಅನಿಸಿಕೆಗಳನ್ನು ಬಹಳಷ್ಟು ಜನ, ಹೌದು ಮಠದಲ್ಲಿ ದುಡ್ಡು ಹೋಗಿದೆ, ಮಠದಿಂದ ದುಡ್ಡು ಹೋಗ್ತಾ ಇತ್ತು, ಅದಕ್ಕಾಗಿ ಈ ವಿವಾದ ಎದ್ದಿದೆ, ಬಹಳಷ್ಟು ಜನರಿಗೆ ಗೊತ್ತಿದೆ. ಆದರೆ ಎದುರು ಬಂದು ಮಾತಾಡಲಿಕ್ಕೆ ಧೈರ್ಯ ಇಲ್ಲ. ರಾಘವೇಂದ್ರ ತೀರ್ಥರಿಗೆ ಅನ್ಯಾಯ ಆಗಿದೆ ಅಂತ ಅನಿಸುವವರು ಬಹಳಷ್ಟು ಜನ ನಮ್ಮ ಸಮಾಜದಲ್ಲಿ ಇದ್ದಾರೆ. ಎದುರಿಗೆ ಬಂದು ನಿಂತು ಮಾತನಾಡುವ ಧೈರ್ಯ ಇಲ್ಲ ಅಂತ ಹೇಳಿದ್ರೆ ಅಲ್ಲಿ ಇವರು ಏನು ಮಾಡ್ತಾರೆ, ಅವರ ಜೀವನಕ್ಕೆ ಏನು ತೊಂದರೆ ಕೊಡ್ತಾರೆ, ವ್ಯವಹಾರಕ್ಕೆ ಯಾವ ರೀತಿ ಪೆಟ್ಟು ಕೊಡ್ತಾರೆ, ಮನೆಯ ಮಕ್ಕಳಿಗೆ ನೆಂಟಸ್ತಿಗೆ ಆಗದ ಹಾಗೆ ಏನೆಲ್ಲ ಮಾಡ್ತಾರೆ, ಏನು ಮಾಡಬಾರದು ಅಷ್ಟು ನೀಚ ಪ್ರವೃತ್ತಿಗಳನ್ನೆಲ್ಲ ಅವ್ರು ಮಾಡ್ತಾರೆ. ಹಾಗಾಗಿ ಜನರು ಹೆದರ್ತಾರೆ. ಈ ಹೆದರಿಕೆಯಿಂದಾಗಿ ಅವರು ಬರುವುದಿಲ್ಲ ವಿನ ಒಂದು ಹೆದರಿಕೆಯಿಂದಾಗಿ ಅವರು ಬರುವುದಿಲ್ಲ ಅಷ್ಟೇ. ಕಾಶಿ ಮಠ ಸಂಸ್ಥಾನ ಅಂದರೆ ಅದು ಪ್ರಶ್ನಾತೀತ ಮತ್ತು ಪ್ರತಿಷ್ಠಿತವಾದಂಥ ಒಂದು ಮಠ ಸಂಸ್ಥಾನ. ಅದರ ಬಗ್ಗೆ ಎಲ್ಲೂ ಕೂಡ ಸಾರ್ವಜನಿಕವಾಗಿ ಚರ್ಚೆ ಆಗಬಾರ್ದು ಮತ್ತು ಅದು ತನ್ನ ಒಂದು ರೀತಿಯ ಪಾವಿತ್ರ್ಯತೆಯನ್ನು ಕಾಯ್ದುಕೊಳ್ಳಬೇಕು ಅನ್ನುವಂಥ ಅನಿಸಿಕೆಯಿಂದ ಭಾಳಷ್ಟು ಜನ ಇದರ ಬಗ್ಗೆ ಎಲ್ಲೂ ಕೂಡ ಓಪನ್ ಆಗಿ ಮಾತನಾಡ್ತಾ ಇಲ್ಲ. ಆದರೆ ನೀವು ಇದನ್ನು ಎಲ್ಲೋ ಒಂದು ಕಡೆಯಲ್ಲಿ ಸಾರ್ವಜನಿಕವಾಗಿ ಹೇಳುತ್ತಂದ್ರೆ ಕೋರ್ಟಿಗೆ ಹೋಯಿತು ಈ ವಿಚಾರ, ಎಲ್ಲೋ ಒಂದು ಕಡೆಯಲ್ಲಿ ಬಹಳ ದೊಡ್ಡ ಮಟ್ಟದಲ್ಲಿ ಇದೊಂದು ವಿವಾದ ಸೃಷ್ಟಿಯಾಯಿತು ರಾಘವೇಂದ್ರ ತೀರ್ಥರಿಂದ ಮತ್ತು ಅವರ ಆಪ್ತರಿಂದ ಅಂತ ಅನಿಸ್ತಾ ಇಲ್ವ ನಿಮಗೆ? ಅದೇ, ಒಂದು ವೇಳೆ ರಾಘವೇಂದ್ರ ತೀರ್ಥರದ್ದು ಜೀವನದ ಬಗ್ಗೆ ಸರಿಯಾದ, ಈಗ ನಾನು ಇದನ್ನು ಪದೇ ಪದೇ ನನ್ನ ಸ್ಪೀಚಲ್ಲಿ ಹೇಳ್ತಾ ಇದ್ದೇನೆ, ಈಗ ವಿದ್ಯಾಭೂಷಣರಿಗೆ ಮದುವೆ ಆಗುವ ಇಚ್ಛೆ ಬಂತು, ವಿದ್ಯಾಭೂಷಣರು ಮದುವೆ ಆದರು, ಅವರ ಗೌರವಕ್ಕೆ ಏನು ತೊಂದರೆ ಆಗಿದೆ? ಈಗ ಅವರ ಮನೆಗೆ ಹೋಗಿ, ನಾನು ಅವರದ್ದು ನೇರವಾಗಿ ಹೋಗಲಿಲ್ಲ, ಈಗಲೂ ಎಲ್ಲಿಯಾದರೂ ಸಿಕ್ಕಿದ್ರೆ ಅವರು ಎಷ್ಟು ಒಳ್ಳೆ ಮಾತು, ಅವ್ರು ನೆಮ್ಮದಿಯಾಗಿ ಜೀವನ ಮಾಡ್ತಾ ಇದ್ದಾರೆ. ಉಡುಪಿಯಿಂದ ತೀರ್ಥರಿಗೆ ಮಾಡಬಹುದಿತ್ತಲ್ವಾ, ಸೆಟಲ್ಮೆಂಟ್ ಎಲ್ಲ, ಈ ವಿವಾದವೇ ಬೇಡ ನನಗೆ, ಈ ಸಂಸ್ಥಾನದ ಗೌರವ ಅಲ್ಲೇ ಇರ್ಲಿ, ನಾನು ಹೋಗ್ಬಿಟ್ಟು ನನ್ನ ಒಂದು ಖಾಸಗಿಯಾದ ಜೀವನವನ್ನು ನಡ್ಸ್ಕೊಂಡು ಹೋಗ್ತೇನೆ ಅಂತ ಮಾಡ್ಬೋದಿತ್ತಲ್ವ, ಯಾಕೆ ಮಾಡಲಿಲ್ಲ ಅವರು? ಈಗ ನೀವು ಈ ಟಿವಿಯ ಓನರ್ ನನಗೆ ಗೊತ್ತಿಲ್ಲ ಸರ್, ನೀವು ಕೆಲಸದಕ್ಕೆ ಸಿಬ್ಬಂದಿಗಳು ನೀವು ಒಂದು ಈಗ 5 ಕೋಟಿ ರೂಪಾಯಿ ಇಲ್ಲಿ ತಿಂದಿದ್ದೀರಿ, ನೀವು ಇಲ್ಲಿ ಬಂದಂತ ಲೇಡೀಸ್ ಜನರಿಗೆ ನೀವು ಅಬ್ಯೂಸ್ಮೆಂಟ್ ಮಾಡಿದ್ದೀರಿ, ಹಾಗಂತೇಳಿ ನಿಮ್ಮನ್ನು ನಾಳೆ ಕಿತ್ತು ಹಾಕಿದ್ರೆ ನೀವು ಹೋರಾಟ ಮಾಡ್ತೀರಿ.
ಅಂದ್ರೆ ಅಪವಾದದ ವಿರುದ್ಧ ಹೋರಾಟ ಮಾಡ್ತಾ ಇದ್ದಾರೆ. ಅಪವಾದ ಹಾಕಬಾರದಿತ್ತು, ಅಧಿಕಾರಕ್ಕಾಗಿ ಕ್ಲೈಮ್ ಮಾಡ್ತಾ ಇರೋದಲ್ಲ. ಅಪವಾದ ನೀವು ಹೊರಿಸಬಾರ್ದಿತ್ತು. ಅಪವಾದ ಹೊರಿಸಬೇಕಾದ್ರೆ ಸತ್ಯದ ಅಪವಾದಗಳನ್ನು ಹೊರಿಸಬೇಕಿತ್ತು. ಅವರು ದುಡ್ಡು ಕೇಳಿದ್ರು, ನಾವು ಅದಕ್ಕಾಗಿ ಅವರನ್ನು ಹೊರಗೆ ಅದನ್ನೇ ಹೇಳಿಕೊಂಡು ಸಮಾಜಕ್ಕೆ ಬರ್ಬೋದಿತ್ತು. ಆಗ ಸಮಾಜ ತೀರ್ಮಾನಿಸ್ತಿತ್ತು ಯಾರ ಪರವಾಗಿ ನಿಲ್ಲಬೇಕು ಅಂತೇಳಿ. ಈಗ ದುಡ್ಡು ತೆಗೆದುಕೊಂಡವರು ಅವರು ಸರಿಯಿಲ್ಲ, ಅವರ ಬಗ್ಗೆ ಏನೇನು ಕಟ್ಟುಕತೆಗಳನ್ನು ಕಟ್ಟುವುದು. ಈಗ ಅಪವಾದವನ್ನು ಹೊತ್ತು ಒಬ್ಬ ಕಾವಿ ತೊಟ್ಟವನು ಹೋಗಬೇಕು ಅಂತೇಳಿ ನಮ್ಮ ಸಮಾಜ ಅಪೇಕ್ಷೆ ಪಡ್ತದೆ ಅಂತೇಳಿ ಆದರೆ ಮತ್ತೆ ನಿಮ್ಮಂಥ ಇದು ಮಾಧ್ಯಮಗಳು ಇದಕ್ಕೆ ನನ್ನ ಹತ್ರ ಉತ್ತರ ಇಲ್ಲ. ಸರಿ, ಒಂದನೇ ವಿಚಾರ, ಅವರು ಕೆಲವು ಉದ್ಯಮಿಗಳಿಗೆ ವಿರುದ್ಧವಾಗಿದ್ರು, ಉದ್ಯಮಿಗಳಿಗೆ ಮಠದಿಂದ ಹೋಗ್ತಾ ಇದ್ದಂತಹ ದುಡ್ಡಿಗೆ ಒಂದಷ್ಟು ತಡೆಯನ್ನು ಒಡ್ಡಿದ್ರು, ಹಾಗಾಗಿ ಅವರ ವಿರುದ್ಧ ಒಂದು ವ್ಯವಸ್ಥಿತವಾದ ಸಂಚು ನಡೆದಿದೆ ಅಂತ ತಾವು ಹೇಳುವುದಾದ್ರೆ ಅದು 120 ಜನರ ಸಂಚು ಮಾತ್ರ ಆಗಬೇಕಿತ್ತು. ಇಡೀ ಸಮಾಜ ಯಾಕೆ ಅವರನ್ನು ಒಪ್ಕೊಳ್ಳಿಲ್ಲ? ಇಡೀ ಸಮಾಜ ಅವರಿಗೆ ಬೆಂಬಲವನ್ನು ನೀಡಬೇಕಿತ್ತು. ಕೇವಲ ಭಾಮಿ ಸುಧಾಕರ್ ಶೆಣೈ ಮತ್ತು ಒಂದು ಬೆರಳೆಣಿಕೆಯಷ್ಟು ವ್ಯಕ್ತಿಗಳು ಮಾತ್ರ ಯಾಕೆ ರಾಘವೇಂದ್ರ ತೀರ್ಥರ ಬೆನ್ನಿಗಿದ್ದಾರೆ? ಇದು ಗೊತ್ತಾಗಬೇಕಾದ್ರೆ ಇದು ಈಗ ಪಬ್ಲಿಷ್ ಆದದ್ದೇ. ಈಗ ರಾಘವೇಂದ್ರ ತೀರ್ಥರು ಇದನ್ನು ಎಲ್ಲೂ ಹೇಳಲಿಕ್ಕೆ ಹೋಗಲಿಲ್ಲ. ಅವ್ರದ್ದು ಮನಸ್ಸಿನಲ್ಲಿ ಏನಿತ್ತು? ನಮ್ಮನ್ನು ಈ ಪೀಠಕ್ಕೆ ದೇವರು ತಂದು ಕೂತ್ಕೊಳ್ಳಿಸಿದ್ದಾನೆ, ನಾವಾಗಿ ಬಯಸಿದ್ದಲ್ಲ, ನಾವು ಅಪ್ಲಿಕೇಶನ್ ಹಾಕಿ ಬಂದು ಕೂತ್ಕೊಂಡದಲ್ಲ. ದೇವರು ನಮ್ಮನ್ನು ಪಿಕ್ ಮಾಡಿ ಇಲ್ಲಿ ಕೂತ್ಕೊಳ್ಳಿಸಿದ್ದಾನೆ. ಅವನಿಗೆ ಬೇಕಾದ್ರೆ ಏನು ಬೇಕಾದ್ರೆ ನಮ್ದು ನಿಯಮಬದ್ಧವಾಗಿ ನಾವು ಮಠಾಧಿಪತಿಗಳು, ನಮ್ಮ ಮಠಾಧಿಪತ್ಯಕ್ಕೆ ಯಾರು ಪ್ರವೇಶ ಮಾಡಬಾರ್ದು ಅಷ್ಟೇ ಅವರದ್ದು ಬಯಕೆಯಾಗಿ ನಮ್ಮಲ್ಲಿದ್ದದ್ದನ್ನು ಕಿತ್ತುಕೊಂಡು ಹೋಗುವ ಪರಿಸ್ಥಿತಿ ಬರುವಾಗ ಫೋರ್ಸಿಬ್ಲಿ ಅವರ ಮೇಲೆ 108 ಕಂಪ್ಲೇಂಟ್ಗಳನ್ನು ಹಾಕಿ ಕಿತ್ತುಕೊಂಡು ಹೋಗುವಂತಹ ಪರಿಸ್ಥಿತಿ ಬಂದಾಗ ಅವರು ಕೋರ್ಟಿಗೆ ಹೋಗಿದ್ದಾರೆ ವಿನಃ ಎಲ್ಲೂ ಅವರು ಸುಧೀಂದ್ರ ತೀರ್ಥರ ವಿರುದ್ಧ ಹೋಗಲಿಲ್ಲ. ಸುಧೀಂದ್ರ ತೀರ್ಥರು 20ನೇ ಮಠಾಧಿಪತಿ, ನಾವು ಅವರ ಬಳಿಕ 21ನೇ ಮಠಾಧಿಪತಿಯಾಗಿ ಕೆಲಸ ಮಾಡ್ತಾ ಇದ್ದೇವೆ. ನಮ್ಮ ತ್ರಿಕಾಲ ಪೂಜೆಗಳಲ್ಲಿ ಯಾರು ಇಂಟರ್ಫಿಯರ್ ಆಗಬಾರ್ದು ಅಂತೇಳಿ ಮಾತ್ರ ಕ್ಲೈಮ್ ಮಾಡಿದ್ದು ವಿನಃ ಸುಧೀಂದ್ರ ತೀರ್ಥರ ಎಲ್ಲಾ ಸ್ಥಾನ ಎಲ್ಲ ಅಧಿಕಾರ ನನಗೆ ಬೇಕು ಅಂತೇಳಿ ಎಲ್ಲಿ ಹೇಳಲಿಲ್ಲ. ಅವರಿಗೆ ಕೊಟ್ಟಂತ ಅಧಿಕಾರಗಳ ಮಠಾಧಿಪತಿ ಮಾಡಬೇಕಾದಂತ ಅಧಿಕಾರವನ್ನು ಗುರುಗಳಿಗೆ ಮತ್ತೆ ಬಿಟ್ಟು ಕೊಟ್ಟಿದ್ದಾರೆ. ಅವರು ತ್ಯಾಗ ಮಾಡಿದ್ದಾರೆ. 2 ಅಧಿಕಾರಗಳನ್ನು ಅವರಿಗೆ ಗುರುಗಳಿಗೆ ಬಿಟ್ಟು ಕೊಟ್ಟಿದ್ದಾರೆ. ನೀವು ಮಾಡಿ, ನೀವು ಇರುವವರೆಗೆ. ಯಾಕೆ ಅಂತ ಹೇಳಿದ್ರೆ ನಾವು ಮಾಡುವಾಗ ಅದರಲ್ಲಿ ಗೊಂದಲಗಳಾಗ್ತದೆ, ಸಮಾಜಕ್ಕೆ ಇನ್ನೂ ಕನ್ಫ್ಯೂಷನ್ ಆಗ್ತದೆ. ಇದು ಇಷ್ಟು ಒಳ್ಳೆಯ ರೀತಿಯಲ್ಲಿ ಅವರು ಬಿಹೇವ್ ಮಾಡಿದ್ರು, ಅವರನ್ನ ನಾವು ಸರಿ, ಅವರು ಇಷ್ಟು ಒಳ್ಳೆ ರೀತಿಯಲ್ಲಿ ಬಿಹೇವ್ ಮಾಡಿದ್ರು, ಅವರ ಮೇಲೆ ಬ್ಲೇಮ್ ಆಗ್ತಾ ಇದೆ, ಅದಕ್ಕೋಸ್ಕರ ಅವರು ಪ್ರಶ್ನೆ ಮಾಡಿ ನ್ಯಾಯಾಲಯದ ಮೂಲಕ ಕಾನೂನು ಹೋರಾಟವನ್ನು ಮಾಡಿದ್ರು. ಸರಿ, ಈಗ ಮತ್ತೆ ರಾಜಿಗೆ ಬಂದಿರುವಂತ ವಿಚಾರ ಯಾಕೆ? ರಾಜಿಗೆ ಯಾಕೆ ಬರಬೇಕಿತ್ತು? ನೋಡಿ, ರಾಜಿ ಎನ್ನುವುದು ನಾಗರಿಕ ಸಮಾಜದ ಒಂದು ಲಕ್ಷಣ. ಮುಗಿತು ಕಾನೂನು ಹೋರಾಟಗಳು, ಎಲ್ಲ ಹೋರಾಟಗಳನ್ನ ಮುಗಿಸಿದ್ರಿ? ಇಲ್ಲ 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 ಇಲ್ಲ. ಈ ಸುಧೀಂದ್ರ ತೀರ್ಥರೇ ಮಠಾಧಿಪತಿ ಮತ್ತೆ ರಾಘವೇಂದ್ರ ತೀರ್ಥರೇ ಮಠಾಧಿಪತಿ ಎನ್ನುವ ವ್ಯಾಜ್ಯ 16 ವರ್ಷ ನಮ್ಮ ಸಮಾಜವನ್ನು ಕಾಡಿದೆ. ತಾರ್ಕಿಕ ಅಂತ್ಯ ಬರಲಿಲ್ಲ ಅದಕ್ಕೆ ಇನ್ನೂ ಸಹ. ಅವ್ರು ಹೇಳ್ತಾರೆ ಬಂದು ಬಿಟ್ಟಿದೆ, ಉಚ್ಚಾಟಿತ ಸ್ವಾಮೀಜಿ ಹೇಳ್ತಾರೆ, ಏನು ಅಧಿಕಾರ ಇಲ್ಲ. ಅವ್ರು ಹೇಳ್ತಾರೆ, ನೀವು ಡಾಕ್ಯುಮೆಂಟ್ಸ್ ನೋಡ್ಬೋದಲ್ಲ, ಡಾಕ್ಯುಮೆಂಟ್ಸ್ ನೋಡ್ಬೋದಲ್ಲ. ನಮ್ಮ ಸಮಾಜದವರು ಹೋಗಿ ಯಾವುದೇ ಕೊಂಕಣಸ್ಥ ಬ್ರಾಹ್ಮಣರ ದೇವಸ್ಥಾನಕ್ಕೆ ಹೋದ್ರು ನನಗೆ ರಾಘವೇಂದ್ರ ಸ್ವಾಮೀಜಿಗಳ ಫೋಟೋ ಕಾಣಿಸ್ಲಿಕ್ಕೆ ಅದು ಬಲಾತ್ಕಾರದಿಂದ ತೆಗೆದ. ಸಂಯಮೀಂದ್ರ ತೀರ್ಥರು, ಸುಧೀಂದ್ರ ತೀರ್ಥರು, ಭುವನೇಂದ್ರ ತೀರ್ಥರು ಬಿಟ್ರೆ ಬೇರೆ ಯಾವುದೇ ರಾಘವೇಂದ್ರ ತೀರ್ಥರು ಅಂತ ಎಲ್ಲೂ ನಾನು ನೋಡ್ಲಿಲ್ಲ. ಅದು ಬಲಾತ್ಕಾರದಿಂದ ಮಾಡಿದ್ದು. ಇದಕ್ಕೆ ನಮ್ಮ ಮಾಧ್ಯಮಗಳು ಒಪ್ಪಿಗೆ ಕೊಡ್ತವೆ ಅಂತೇಳಿ ಆದ್ರೆ ಇದು ರಾಘವೇಂದ್ರ ತೀರ್ಥರಿಗೆ ಮಾಡುವಂತ ಒಂದು ಅನ್ಯಾಯವೇ ಹೊರತು ನ್ಯಾಯ ಅಲ್ಲ ಅದು, ಅಲ್ವಾ? ಆಮೇಲೆ ರಾಜಿ ಯಾಕೆ ಅಂತ ಹೇಳಿದ್ರೆ ಈಗ ಮತ್ತೆ ಪ್ರಶ್ನೆ ಬಂದಿದೆ, ರಾಘವೇಂದ್ರ ತೀರ್ಥರ ಮಠಾಧಿಪತಿಯೋ ಸಂಯಮೇಂದ್ರ ತೀರ್ಥರ ಮಠಾಧಿಪತಿಯೋ? ಇದನ್ನು ಕೋರ್ಟೇ ತೀರ್ಮಾನ ಮಾಡಬೇಕು ಅಂತೇಳಿ ಆದ್ರೆ ಸಂಯಮೇಂದ್ರ ತೀರ್ಥರು ನಾನು ಮಠಾಧಿಪತಿ ಅನ್ನೋ ಎಲ್ಲ ದಾಖಲೆಗಳು, ನಾನು ವಿಲೀನ ಆಧಾರದಲ್ಲಿ ಮಠಾಧಿಪತಿ, ನನಗೆ ಸಮಾಜದ ಜನರ ಬೆಂಬಲವಿದೆ, ಸಮಾಜದ ಈಗ ನಮ್ಮ ಇಡೀ ಹಿಂದೂಸ್ತಾನದಲ್ಲಿ ನಾವು ಅಯೋಧ್ಯೆಯಲ್ಲಿ ಮಂದಿರ ಆಗಬೇಕು ಅಂತೇಳಿ ಬೆಂಬಲ ಕೊಟ್ಟಷ್ಟು ಯಾರು ಇಲ್ಲಿಗಿಲ್ಲ. ಅಲ್ಲಿ ಅಯೋಧ್ಯೆಯಲ್ಲಿ ಮಂದಿರ ಮಾಡ್ಲಿಕ್ಕೆ ಆಗ್ತದೆ ಕೋರ್ಟ್ ತೀರ್ಮಾನ ಆಗದೆ. ಹಾಗೆ ಸಂಯಮೇಂದ್ರ ತೀರ್ಥರು ಮಠಾಧಿಪತಿ ಅಂತೇಳಿ ವಿವಾದ ಕೋರ್ಟ್ನಲ್ಲಿ ಇರುವುದರಿಂದ ಮಠಾಧಿಪತಿಗಳಂತೂ ಘೋಷಣೆ ಮಾಡಿಕೊಂಡು ತಿರುಗಾಡಬಹುದು, ಅದು ಆಗುವುದಿಲ್ಲ, ಅಧಿಕೃತವಾಗಿ ಆಗುವುದಿಲ್ಲ. ಆಗಬೇಕಾದ್ರೆ ಇನ್ನೂ ಒಂದು 15 ವರ್ಷವೋ 16 ವರ್ಷ ಇದನ್ನ ಎಳೆದಾಡಬೇಕು. ಅದರ ಬದಲು ಕೂತ್ಕೊಂಡು ಮಾತಾಡಿದ್ರೆ ಅದು ರಾಜಿ. ನಮ್ಮ ಸಮಾಜದಲ್ಲಿ ನಮ್ಮ ಸಂಸ್ಥಾನ ಅವ್ರು ಹೇಳ್ತಾರೆ 94 ಲಕ್ಷ ರೂಪಾಯಿ 1,94,00,000 ರೂಪಾಯಿ IT ಅವರು ಹಿಡಿದಾಗ ಅದೇ ಪ್ರಕರಣವನ್ನು ಬಳಸಿಕೊಂಡು ಸುಧೀಂದ್ರ ತೀರ್ಥರನ್ನು ಇವರು ಬ್ಲಾಕ್ ಮೇಲ್ ಮಾಡಿದ್ರು ರಾಘವೇಂದ್ರ ತೀರ್ಥರು ಅಂತ ಹೇಳ್ತಾರೆ ಅವರು. ಸುಳ್ಳು ಸ್ವಾಮಿ. 1,94,00,000 ರಾಘವೇಂದ್ರ ತೀರ್ಥರು FD ಮಾಡಿದ್ರು. ಅದೇ ಈಗ ನಾನು ನಿಮ್ಗೆ
4 ವರ್ಷ ರಾಘವೇಂದ್ರ ತೀರ್ಥರು ಅಧಿಕಾರದಲ್ಲಿ 94ರಿಂದ 99ರವರೆಗೆ. ಈ 4 ವರ್ಷದಲ್ಲಿ ಕಾಶಿ ಮಠದ ಬ್ಯಾಲೆನ್ಸ್ ಇಟ್ಟು 6 ಕೋಟಿಯಿಂದ 28 ಕೋಟಿಗೆ ಹೋಯಿತು. 1,94,00,000 ರೂಪಾಯಿ ಡೆಪಾಸಿಟ್ ಆಯಿತು. ನಾರಾಯಣ ಶೆಣಿಯವರೇ ಹೇಳಿದ ಹಾಗೆ ಅವರ ಕೈಯಲ್ಲಿ 22 ಲಕ್ಷಗಳು ಇದ್ದವು. ಅದೇ ಸುಧೀಂದ್ರ ತೀರ್ಥರಿಗೆ ಇಷ್ಟೆಲ್ಲ ಆಗುವಾಗ ಜನರು ಹೋಗಬಾರ್ದು ಅನ್ನೋ ಎಲ್ಲ 98ರಿಂದಲೇ ಶುರು ಮಾಡಿದ್ದಾರೆ ಅವರು. ಆದ್ರೂ ಅಷ್ಟೆಲ್ಲ ರಾಘವೇಂದ್ರ ತೀರ್ಥರಲ್ಲಿ ಇತ್ತು. ಅದನ್ನು ಇವತ್ತು ಘಂಟಾಘೋಷವಾಗಿ ಅವರೇ ಹೇಳಿಕೊಂಡಿದ್ದಾರೆ. ಸುಧೀಂದ್ರ ತೀರ್ಥರು ಸಾಲ ಮಾಡಿ ಮಠ ಕಟ್ತಾ ಇದ್ರು. ಸರಿ, ಸುಧೀಂದ್ರ ತೀರ್ಥರ ತಾವು ಹೇಳಿದ ಹಾಗೆ ಸುಧೀಂದ್ರ ತೀರ್ಥರ ಫಲಾನುಭವಿಗಳು ಒಂದಷ್ಟು ಉದ್ಯಮಿಗಳು ಅವರ ಹಿಂದೆ ಇದ್ದಾರಂದ ಮೇಲೆ ರಾಘವೇಂದ್ರ ತೀರ್ಥರ ಫಲಾನುಭವಿಗಳು ಅವರ ಹಿಂದೆ ಒಂದಷ್ಟು ಉದ್ಯಮಿಗಳಿದ್ದಾರೆ. ನಿಮ್ಮ ಹಾಗೆ ಒಂದಷ್ಟು ಉದ್ಯಮಿಗಳು ರಾಘವೇಂದ್ರ ತೀರ್ಥರ ಫಲಾನುಭವಿಗಳು ಆಗಿರಬಹುದಲ್ವಾ? ಅದನ್ನು ನಾವು ಪರೀಕ್ಷೆ ಮಾಡಬೇಕು. ಈಗ ಅವರ ರಾಘವೇಂದ್ರ ತೀರ್ಥರ ಪರಿಸ್ಥಿತಿ ಹೇಗೆ, ಅಲ್ಲಿ ಎಷ್ಟು ದುಡ್ಡು ಫ್ಲೋ ಆಗ್ತದೆ, ಅಲ್ಲಿ ಎಷ್ಟು ಹಣ ಬರ್ತದೆ, ಅವರನ್ನ ಅಧಿಕಾರಕ್ಕೆ ತಂದು ನಿಮಗೆ ಏನಾದರೂ ಲಾಭ ಇದ್ರೂ ಇರಬಹುದು. ಅದಕ್ಕೆ ನಾವು ಮಠವನ್ನ ಪಾರದರ್ಶಕ ಮಾಡಬೇಕು. ನಮ್ಮಲ್ಲಿ ಸದ್ಯೋಜಾತರು ಅಂತ ಹೇಳಿದ್ದಾರೆ ಸಾರಸ್ವತ ಸ್ವಾಮಿಗಳು. ಅವರು ರಾತ್ರಿ 9 ಗಂಟೆಗೆ ಅವರ ಬ್ಯಾಲೆನ್ಸ್ ಶೀಟ್ ಅನ್ನ ಅವರು ಡಿಸ್ಪ್ಲೇ ಮಾಡ್ತಾರೆ. ಅದು ಕಾಶಿ ಮಠಕ್ಕೆ ಬರಬೇಕು. ಅದು ರಾಘವೇಂದ್ರ ತೀರ್ಥರು ಇರ್ಲಿ, ನಾಳೆ ರಾಘವೇಂದ್ರ ತೀರ್ಥ ಸೋತ್ ಹೋದ್ರು ಅಂತ ಹೇಳಿ ಸಂಯಮೇಂದ್ರ ತೀರ್ಥರ ಕಾಲದಲ್ಲಾದ್ರೂ ಬರಬೇಕದು. ಬಾರದೇ ಇದ್ರೆ ಇದೇ ರೀತಿ ಆಗ್ತದೆ. ದುಡ್ಡು ಮಠಕ್ಕೆ ಬರ್ತದೆ, ಅದು ಸಮಾಜಕ್ಕೆ ಉಪಯೋಗ ಆಗೋದಿಲ್ಲ. ಯಾರ್ಯಾರೋ ಅವರಿಗೆ ಬೇಕಾದನ್ನ ಕೊಂಡೋಗ್ತಾರೆ. ಎಸ್, ಒಟ್ಟಿನಲ್ಲಿ ಸಮಾಜ ಅಂತೂ ನಿಮ್ಮ ಹೋರಾಟಕ್ಕೆ ನೀವು ನಿರೀಕ್ಷಿತ ಮಟ್ಟಕ್ಕೆ ನಿಮಗೆ ಬೆಂಬಲ ಸಿಗ್ತಾ ಇಲ್ಲ. ಬೇಡ, ಕಾನೂನು ಹೋರಾಟ ಕೂಡ ಅದು ಎಷ್ಟು ವರ್ಷ ಹೋಗಬಹುದು ಗೊತ್ತಿಲ್ಲ. ಮುಂದಿನ ಹೋರಾಟ ಹೇಗೆ ಭಾಮಿಯವರೇ? ಅದೇ ನಮ್ಮ ಮಟ್ಟಿಗೆ ರಾಜಿಯಾದ್ರೆ ಇಬ್ರು ಕೂತ್ಕೊಂಡು, ಯಾರು ಸಂಯಮೇಂದ್ರ ತೀರ್ಥರು ರಾಜಿಗೆ ನೀವು ಶಿರ್ವಕ್ಕೆ ಹೋದವರು ಅರ್ಧದಲ್ಲಿ ಮೀಟಿಂಗ್ ಬಿಟ್ಟು ಬಂದಿದ್ದೀರಿ, ಆಮೇಲೆ ಹೋಗ್ಲೇ ಇಲ್ಲ ಅಂತ ಹೇಳ್ತಾರೆ. ಸುಳ್ಳು ಸ್ವಾಮಿ. ಶಿರ್ವದಲ್ಲಿ 16/1 ಮೀಟಿಂಗ್ ಆಯ್ತು. 29ಕ್ಕೆ ನಾರಾಯಣ ಶೆಣಿಯವರನ್ನು ನಾನು ಎಂ.ಇ. ರೆಡ್ಡಿ SP ಅವರ ಎದುರಿಗೆ ಭೇಟಿ ಮಾಡಿದ್ದೇನೆ. ಮಾರ್ಚ್ ಅಲ್ಲಿ ನಾವು ಬಹಿರಂಗವಾಗಿ ಮೀಟಿಂಗ್ ಮಾಡಿ ನನ್ನನ್ನು ಸಂಯಮೇಂದ್ರ ತೀರ್ಥರಲ್ಲಿ ಕೊಂಡು ಹೋಗಿ ನಾನು ಅವರ ಹತ್ರ ಮಾತಾಡ್ತೇನೆ ಅಂತೇಳಿ ನಾನು ಮನವಿ ಇಟ್ಟಿದ್ದೇನೆ. ಏಪ್ರಿಲ್ ಅಲ್ಲಿ ಮತ್ತೆ ನಾನು ನಾರಾಯಣ ಶೆಣಿ ಅವರಿಗೆ ಫೋನ್ ಮಾಡಿ ಹೇಳಿದ್ದೇನೆ, ಸಂಯಮೇಂದ್ರ ತೀರ್ಥರಲ್ಲಿ ನನ್ನನ್ನು ಕರ್ಕೊಂಡೋಗಿ ನಾನು ಒಂದು ಅರ್ಧ ಗಂಟೆ ಕೂತ್ಕೊಂಡು ಮಾತಾಡ್ತೇನೆ. ಒಂದೇ ಒಂದು ಮಾತು ಅವರ ಮನಸ್ಸಿಗೆ ನೋವಾಗದ ಹಾಗೆ, ಒಂದೇ ಒಂದು ಮಾತು ಅವರಿಗೆ ಅಗೌರವ ತಾರದ ಹಾಗೆ ನಾನು ಮಾತಾಡ್ತೇನೆ. ನನಗೆ ಒಂದು ಅವಕಾಶ ಕೊಡಿ. ಅವರು ಡಿನೈ ಮಾಡಲಿ, ಸಂಯಮೇಂದ್ರ ತೀರ್ಥರು ಡಿನೈ ಮಾಡಲಿ, ನಾವು ಒಟ್ಟಾಗುದಿಲ್ಲ, ನಮಗೆ ರಾಜಿ ಬೇಡ, ಆಮೇಲೆ ನೋಡೋಣ ನಾನು ಹೇಳಿದ್ದೇನೆ. ಹಾಗಾಗಿ ನಾವು ಮುಂದುವರಿಸಲಿ. ಅದರ ನಂತರ ನಾವು BV ರಾಮನ್ ರವರ ಅವರು ಹೇಳ್ತಾರೆ, ಇಂಡಿಯಾ ಪಾಕಿಸ್ತಾನದೊಟ್ಟಿಗೆ ಯಾವತ್ತಿನವರೆಗೆ ಮಾತುಕತೆ ಆಗೋದಿಲ್ಲೋ, ನಿಮ್ಮೊಂದಿಗೆ ಮಾತುಕತೆ ಆಗುವ ಪ್ರಶ್ನೆನೇ ಇಲ್ಲ ಅಂತ ಹೇಳ್ತಾರೆ. ಅದೇ ಈಗ ನಿಮ್ಮನ್ನು ಅಷ್ಟು ರಾಘವೇಂದ್ರ ತೀರ್ಥರು ಅಂತ ಹೆಸರು ಹೇಳಲಿಕ್ಕೂ ಬಯಸುದಿಲ್ಲ. ಫೇಸ್ಬುಕ್ ಕಾಲ್ಗಳಲ್ಲಿ ಅವರ ಹೆಸರನ್ನು ಹೇಳಲಿಕ್ಕೂ ನಾವು ತಯಾರಿಲ್ಲ ಅಂತ ಹೇಳ್ತಾರೆ. ಅದೇ ಜನರು ಈಗ ಆಲೋಚನೆ, ಅಷ್ಟು ದ್ವೇಷ ಇರಬೇಕಿದ್ರೆ ನೀವು ಯಾವ ರೀತಿ ಹೊಂದಾಣಿಕೆ ಮಾಡ್ಕೊಳ್ಬೇಕು, ರಾಜಿ ಆಗಬೇಕು ಅಂತೆಲ್ಲ ಹೇಳ್ತಾ ಇದ್ದೀರಿ. ಅದು ಅವರು ಹೇಳಿದ್ದು ಇದು ಒಂದು ಮಾತು ಸತ್ಯ. ಪಾಕಿಸ್ತಾನ ಮತ್ತು ಇಂಡಿಯಾ ಅಂತ ಹೇಳಿದ ಮಾತುಗಳು ಅವರು ಸತ್ಯ. ಅದು ಯಾಕೆ ಗೊತ್ತುಂಟ? ಪಾಕಿಸ್ತಾನ ನಮ್ಮ ದೇಶದ ಆರ್ಥಿಕ ವ್ಯವಸ್ಥೆಯನ್ನು ಬುಡಮೇಲು ಮಾಡ್ತದೆ. ಸಂಸ್ಥಾನದ ಆರ್ಥಿಕ ವ್ಯವಸ್ಥೆಯನ್ನು ಅವರು ಬುಡಮೇಲು ಮಾಡ್ತಾ ಇದ್ದಾರೆ. ನಮ್ಮಲ್ಲಿ ಏನು ಇನ್ಕಮ್ ಇಲ್ಲ, ಅವರಲ್ಲಿ ಇನ್ಕಮ್ ಇದೆ, ಈಗಲೂ ಇದೆ. ಕಟಾರ ಇಟ್ಟು ಏನೇನೋ ಇಟ್ಟು ದುಡ್ಡು ಸಂಗ್ರಹ ಮಾಡ್ತಾರೆ, ಅದು ಬುಡಮೇಲು ಮಾಡ್ತಾರೆ. ಸಮಾಜದಲ್ಲಿ ಭಯೋತ್ಪಾದನೆಯನ್ನ ಪಾಕಿಸ್ತಾನ ಮಾಡ್ತದೆ, ನಮ್ಮ ದೇಶದಲ್ಲಿ ಅವರು ಭಯೋತ್ಪಾದನೆಯನ್ನ ಮಾಡ್ತಾ ಇದ್ದಾರೆ. ರಾಘವೇಂದ್ರ ತೀರ್ಥರ ಒಂದಿಷ್ಟು ಒಳ್ಳೆ ಮಾತು ಹೇಳಿದ್ರೆ ಮುಗ್ದೋಯ್ತು ಅಲ್ಲಿಗೆ. ಅವರು ಚೋಟು ಹೇಳಿದ್ರು, ಅವರಿಗೆಲ್ಲ ಬಹಿಷ್ಕಾರ, ಅವರನ್ನು ಸಮಾಜದ ಎಲ್ಲ ಅಧಿಕಾರಗಳಿಂದ ದೂರ ಇಡುವುದು ಅದೆಲ್ಲ ಮಾಡ್ತಾ ಇದ್ದಾರೆ. ಇತ್ತೀಚೆಗೆ ಪಾಕಿಸ್ತಾನ ನಮ್ಮ ಸೈನಿಕರನ್ನ ಅಂಗಚ್ಛೇದ ಮಾಡ್ತಾ ಇದೆ. ಇತ್ತೀಚೆಗೆ ನಮ್ಮ ವಿನಾಯಕ ಬಾಳಿಗನ ರುಂಡವನ್ನು ಅವರು ಕತ್ತರಿಸಿದ್ರು. ಹಾಗಾಗಿ ಪಾಕಿಸ್ತಾನದವರು ಮಾತುಕತೆಗೆ ಬರುವುದಿಲ್ಲ, ಎಲ್ಲೋ ಕೂತ್ಕೊಂಡು ಏನೋ ಸ್ಟೇಟ್ಮೆಂಟ್ ಕೊಡ್ತಾರೆ. ಎದುರಿಗೆ ಕೂತು ಮಾತಾಡ್ಲಿಕ್ಕೆ ಬರುವುದಿಲ್ಲ, ಮಾಧ್ಯಮದ ಎದುರು ಕೂತ್ಕೊಂಡು ಮಾತಾಡ್ಲಿಕ್ಕೆ ಬರುವುದಿಲ್ಲ. ಹಾಗಾಗಿ ಸಮಾಜ ತಿಳ್ಕೊಳ್ಳಿ, ಯಾರು ಪಾಕಿಸ್ತಾನ ಯಾರು ಭಾರತ ಅಂತೇಳಿ. ನಮ್ಮದು ಇಷ್ಟೆಲ್ಲ ಪಾಕಿಸ್ತಾನ ಮಾಡಿದ್ರು, ಭಾರತ ಈಗಲೂ ರಾಜಿಗೆ ಬಯಸ್ತಾ ಇದೆ. ನಾವು ಇಷ್ಟೆಲ್ಲ ನಡೆದು ಹೋದ್ರು ಈಗಲೂ ಒಂದು ಕಾಂಪ್ರಮೈಸ್ ಹಾಗೆ ಅಂತೇಳಿ ಬಯಸ್ತಾ ಇದೆ. ಜಗತ್ತು ಹೇಳ್ತದೆ, ಯುದ್ಧ ಮಾಡಿದರೆ ಮನುಕುಲಕ್ಕೆ ಒಳ್ಳೆಯದಲ್ಲ. ಮಾನವೀಯತೆಯಿಂದ ಈ ಎರಡು ದೇಶಗಳು ಒಂದಾಗಬೇಕು. ಮಾತುಕತೆ ತಿಳಿದವರು ಹೇಳ್ತಾರೆ, ಸ್ವಾಮಿ ಇವರು ಹೀಗೆ ಮಾತಾಡಿದರೆ ನಾವೆಂತ ಮಾಡ್ಲಿಕ್ಕೆ. ಎಸ್ ಸರ್, ಬಹಳಷ್ಟು ವಿಚಾರವನ್ನು ವ್ಯಕ್ತಪಡಿಸಿದ್ರಿ, ಧನ್ಯವಾದಗಳು. ಎಸ್ ವೀಕ್ಷಕರೇ, ನಾವು ಇದಿಷ್ಟು ರಾಘವೇಂದ್ರ ತೀರ್ಥರ ಪರವಾಗಿ ಭಾಮಿ ಸುಧಾಕರ್ ಶೆಣೈ ಅವರು ಏನೆಲ್ಲ ಹೇಳಿದರು ಅನ್ನುವಂಥದ್ದನ್ನು ಕೇಳಿದ್ವಿ. ಮತ್ತು ಬಹಳ ಪ್ರಮುಖವಾಗಿ ಇತ್ತೀಚೆಗೆ ಸಾಮಾಜಿಕ ಜಾಲತಾಣಗಳಲ್ಲಿ ಮತ್ತು ಅಲ್ಲಲ್ಲಿ ಚರ್ಚೆ ಆಗ್ತಾ ಇರುವಂಥ ಕಾಶಿ ಮಠ ಸಂಸ್ಥಾನದ ಒಂದು ಉತ್ತರಾಧಿಕಾರದ ಬಗ್ಗೆ
ಆ ರಾಘವೇಂದ್ರ ತೀರ್ಥರು ಕ್ಲೈಮ್ ಮಾಡ್ತಾ ಇರುವಂಥದ್ದು ಎಷ್ಟು ಸರಿ ಮತ್ತು ಎಷ್ಟು ಅದು ಕಾನೂನುಬದ್ಧ ಅನ್ನೋದರ ಬಗ್ಗೆ ಚರ್ಚೆಯನ್ನು ಮಾಡಿದ್ವಿ. ಇದು ಇವತ್ತಿನ ವಿಶೇಷ. ನಿಮ್ಮವರ ಸುದ್ದಿ, ಮಾಹಿತಿ, ಮನೋರಂಜನೆ ನೋಡ್ತಾ ಇರಿ ಮುಕ್ತಾ ಟಿವಿ. ನಮಸ್ತೆ.